classy. Raja, he's a hero. Siva Raja, superhero. He's a classy, massy bossu. Hero. Hero. Nambasu, Debasu, Nambasu, your kೈ ಹಿಡಿದ್ರೆ ಕಾಸು ಅಡ್ ಬಿದ್ದೆ ಹದ್ದಿನ ಕಲ್ ಹನುಮಂತರಾಯನಿಗೆ ರಾಜ್ ಸಂಗೀತ ವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ರಾಜ್ ಸಂಗೀತ ವಾಹಿನಿಗೆ ಒಂದು ಹಬ್ಬ, ಕರ್ನಾಟಕಕ್ಕೆ ಒಂದು ಹಬ್ಬ. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಬಜರಂಗಿಯ ಆ ಒಂದು ಆರ್ಭಟ, ಭರ್ಜರಿ, ಯಶಸ್ಸು, ಗೆಲುವು ಅಬ್ಬಬ್ಬಾ ಅನಿಸುವಂಥದ್ದು. ಅಪ್ಪಾಜಿಯವರ ಧ್ರುವತಾರೆ, ಹುಲಿಯ ಹಾಲಿನ ಮೇವು ಈ ಚಿತ್ರಗಳಲ್ಲಿ ಬಹುಶಃ ಪರದೆ ಮುಂದೆ ಅಭಿಮಾನಿಗಳು ಹೋಗಿ ಅವರ ಪಾದಸ್ಪರ್ಶ ಮಾಡಿ ನಮಸ್ಕರಿಸ್ತಿದ್ದದ್ದನ್ನು ಮತ್ತೆ ನಾವು ನೆನೆಸ್ಕೊಳ್ಳೋದು ಈಗ. ಶಿವಣ್ಣನವರ 105ನೇ ಚಿತ್ರ. ಬಹುಶಃ ನಾನು ಹೇಳೋ ಹಾಗೆ 25 ವರ್ಷ ಆಯಿತು ಚಿತ್ರರಂಗಕ್ಕೆ ಬಂದು, 50 ವರ್ಷ ಆಯಿತು ಕರ್ನಾಟಕದ ಈ ಭೂಮಿಯನ್ನು ಸ್ಪರ್ಶಿಸಿ, ಹಾಗೆ 75ಕ್ಕಿಂತ ಹೆಚ್ಚು ಬಿರುದುಗಳು ಬಂದವು, ಹಾಗೆ 105 ಚಿತ್ರಗಳು ಇವರ ದಾಪುಗಾಲು. ಯಶಸ್ಸು ಯಶಸ್ಸು. ನಿಜವಾಗ್ಲೂ ಇವತ್ತು ಇವರ ಅಭಿನಯದ ಚಿತ್ರ ಭಾರತಾದ್ಯಂತ ಬಿಡುಗಡೆಗೊಂಡು ಕರ್ನಾಟಕದ ಕನ್ನಡ ಕೀರ್ತಿ ಕಳಶವನ್ನು ಈ ಕರುನಾಡ ಚಕ್ರವರ್ತಿ ಎಲ್ಲೆಡೆ ಸಾರ್ತಾ ಇರೋದು. ಇವರ ಈ ಚಿತ್ರದಲ್ಲಿ ಒಂದು ಸಂಭಾಷಣೆ ಇದೆ. ಭಾಷೆ ಯಾವುದೇ ಇರಲಿ, ದೇಶ ಯಾವುದೇ ಇರಲಿ, ಸಂಸ್ಕೃತಿನ ಖಂಡಿತವಾಗ್ಲೂ ನಾವು ಚಾಚು ತಪ್ಪದೆ ಪಾಲಿಸುವಂಥದ್ದು. ಈ ಸಂಭಾಷಣೆ ಅಪ್ಪಾಜಿಯವರ ಮಯೂರ. ವೈರಿ ಯಾವತ್ತು ಹೇಗೆ ಇದ್ರೂ ಕನ್ನಡಿಗರ ಸ್ವಾಭಿಮಾನ ಎದೆ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಹೋರಾಡ್ತೀವಿ ಹೊರತು ನಾವು ಹೇಡಿಗಳಲ್ಲ ಅಂತ ಹೇಳೋದು. ಶಿವಣ್ಣನ ಈ ಒಂದು ಏನು ಹೇಳ್ಬೋದು, ಅಪ್ಪಾಜಿಯ ಪ್ರತಿರೂಪವನ್ನು ಖಂಡಿತ ಎರಡು ಕಡೆ ಖಂಡಿತವಾಗ್ಲೂ ನಾವು ಕಾಣ್ಬೋದು. ಬನ್ನಿ, ಆಗಿದ್ರೆ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ನಾವಿವತ್ತು ಇವ್ರ ಜೊತೆ ಮಾತಾಡುವಂಥ ಈ ಸೌಭಾಗ್ಯವನ್ನು ನಿಮಗೂ ಸಹ ದಯಪಾಲಿಸ್ಕೊಡ್ತಾ ಇದ್ದೀವಿ. ಕರೆ ಮಾಡಿ ಮಾತಾಡ್ಬೋದು. ಮೊದಲಿಗೆ ಅವ್ರಿಗೆ ಸ್ವಾಗತವನ್ನು ಬಯಸೋಣ. ನಮಸ್ತೆ ಶಿವಣ್ಣ. ನಮಸ್ಕಾರ. ಭಜರಂಗಿಯ ಭರ್ಜರಿ ಯಶಸ್ಸು, ಏನು ಜೈ ಭಜರಂಗ್ ಬಲಿ ಅಂತ ಹೇಳ್ತಾ ಇದ್ರು. ಇವತ್ತು 6 ಗಂಟೆಗೆ ಚಿತ್ರಮಂದಿರಕ್ಕೆ ಹೋದ್ವಿ ನಾವು. ಅಭಿಮಾನಿಗಳ ಮಹಾಪುರ ಹೇಗಿತ್ತು ಅಂತ ಹೇಳಿದ್ರೆ, ಮತ್ತೆ ಕನ್ನಡ ಜಾತ್ರೆ, ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರದತ್ತ ಅಭಿಮಾನಿಗಳು ದಾಪುಗಾಲು ಹಾಕ್ತಿದ್ದಾರೆ ಅಂತ ನಿಮ್ಗೇನು ಅನ್ಸುತ್ತೆ ಶಿವಣ್ಣ? ನನಗೆ ಬೆಳಗ್ಗೆ ಕೇಳಿ ತುಂಬ ಖುಷಿ ಆಯಿತು. ನಾನು ಅಭಿಮಾನಿಗಳು ಯಾವಾಗಲೂ ಅಷ್ಟೇ, ಶಿವಣ್ಣ ಹೆಂಗೆ ಮಾಡಲಿ ಅಭಿಮಾನಿಗಳು ಭಾಳ ಒಳ್ಳೆಯ ರೀತಿಯಲ್ಲಿ ನನ್ನ ಸ್ವೀಕಾರ ಮಾಡಿದ್ದಾರೆ. ಅದು ಖಂಡಿತ ಒಂದೊಂದ್ಸತಿ ಭಯ ಆಗುತ್ತೆ, ನೆಕ್ಸ್ಟ್ ನಾವು ಏನು ಮಾಡಬೇಕನ್ನೋದು ಗೊತ್ತಾಗಲ್ಲ. ಬಟ್ 7 ಗಂಟೆ ಶೋ ಯೂಶ್ವಲಾಗಿ ಹೊರ್ಗಡೆ ಗಡಿ ಪ್ರದೇಶದಲ್ಲಿ ಈ ರೀತಿ ಒಂದು 4 ಗಂಟೆಗೆ ಸ್ಟಾರ್ಟ್ ಆಗೋದು, 2 ಗಂಟೆಗೆ ಸ್ಟಾರ್ಟ್ ಆಗೋದು, ಅದು ಜೋಗಿ ಮೂಲಕ ಸ್ಟಾರ್ಟ್ ಆಯಿತು, ಜೋಗಿ. ಆಮೇಲೆ ಅದಾದಮೇಲೆ ಒಂದೊಂದು ಸಿನಿಮಾ 3 ಗಂಟೆಗೆ ಸ್ಟಾರ್ಟ್ ಆಗೋದು. ಈ ಸಿನಿಮಾ 4 ಗಂಟೆಗೆ ಹಾಸ್ಪಿಟಲ್ ಸ್ಟಾರ್ಟ್ ಆಯಿತು. ಆಮೇಲೆ ಇವಾಗ ಬೆಂಗಳೂರಲ್ಲಿ ಅದು ಸ್ಟಾರ್ಟ್ ಆಯ್ತು. ಅದು ಅಪ್ಪಾಜಿ ಪಿಕ್ಚರ್ ಟೈಮ್ನಲ್ಲಿ ಮಾಡ್ತಾಯಿದ್ರು. 7 ಗಂಟೆಗೆ ಶೋ ಅಂತ ಸ್ಪೆಷಲ್ ಶೋ ಮಾಡಿದ್ರು. ಐ ಥಿಂಕ್ ಜನ ತುಂಬ ಇದ್ರು ಅಂತ ನಮಗೂ ನ್ಯೂಸ್ ಬರ್ತಾಯಿತ್ತು. ಯಾಕಂದ್ರೆ ನಾನು ಬೆಳಗ್ಗೆ ಜಿಮ್ಲಿದ್ದೆ. ನನಗೆ ಜಿಮ್ಲ ಗೊತ್ತಾದ್ಮೇಲೆ 3-4 ಫೋನ್ ಬರ್ತಾಯಿತ್ತು, ನಾನೇನು ಅಟೆಂಡ್ ಮಾಡಿರಲಿಲ್ಲ. ಆಮೇಲೆ ಜಾಕ್ ಮಂಜು ಅವರು ಪ್ರೊಡ್ಯೂಸರ್ ಫೋನ್ ಮಾಡಿ, ಒಳ್ಳೆ ರಿಪೋರ್ಟ್ ಬಂದಿದೆ ಹಾಸ್ಪಿಟಿಂದ, ತುಂಬ ಜನ ಲೈಕ್ ಮಾಡ್ತಾರೆ ಅಂತ. ಭಾಳ ಖುಷಿ ಆಯ್ತು. ಅದಾದಮೇಲೆ ಲೇಟ್ರ್ ಆನ್ ಸ್ವಲ್ಪ ರಿಪೋರ್ಟ್ಸ್ ಬರ್ತಾಯಿತ್ತು, ಚೆನ್ನಾಗಿದೆ ಅಂತ. ಭಾಳ ಖುಷಿ ಆಯಿತು. ಆಮೇಲೆ ಇವತ್ತು ತ್ರಿವೇಣಿಗೆ ಸ್ವತಃ ನಾನು ಮ್ಯಾಟ್ನಿ ಶೋಗೆ ಹೋಗಿದ್ದೆ, ನಾನು ನನ್ನ ವೈಫ್ ಗೀತನ್ ಜೊತೆಲಿ. ಅಲ್ಲಿ ವೆಂಕಟೇಶ್ ಪ್ರಸಾದ್, ನಾವು, ತರುಣ್, ನಮ್ಮ ಡ್ರೈವರ್ ಎಲ್ಲರೂ ಹೋಗಿದ್ದು. ಆವಾಗ ಭಾಳ ಖುಷಿ ಆಯಿತು. ಅವರು ಒಂದು ಪ್ರೀತಿ ವಿಶ್ವಾಸ ನೋಡ್ತಾ ಇದ್ರೆ ಎಳೆದಾಡ್ಕೊಂಡು ಭಜರಂಗಿ ಅಂತಿದ್ದು. ನಿಜವಾದ ಹರ್ಷನ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಾಗೂ ನಮ್ಮ ಪ್ರೊಡ್ಯೂಸರ್ ಜಾಕ್ ಮಂಜು ಹಾಗೂ ನಟರಾಜ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು ಒಳ್ಳೆ ಸಿನಿಮಾ, ಅದ್ಭುತವಾದ ಸಿನಿಮಾ. ನಿಮ್ಮ ಎರಡೂ ಆಯಾಮಗಳು, ಯಾಕೆಂದರೆ 300 ವರ್ಷಗಳ ಹಿಂದೆ, 300 ವರ್ಷಗಳ ತರುವಾಯ ಯೋಗಿಯವರ ಉಡುಗೆನರು, ಯೋಗಿಯವರು ನಿಮಗೆ ಯಾವ ರೀತಿ ಹೊಂದಿದ್ದು ಶಿವಣ್ಣಂಗೆ ಬಟ್ಟೆ ಯಾವ ರೀತಿ ಹಾಕಿದ್ರೆ ಅವತ್ತಿನ ಆ ಒಂದು ಉಡುಗೆಗೆ ಶಿವಣ್ಣ ಆ ಒಂದು ನಿಂತ್ಕೊಳ್ಳುವಂಥ ದೇಹ ಭಾಷೆ, ಅವ್ರು ಮಾತನಾಡುವಂಥ ಚಲನವಲನ ಈಗ ತರುಣರಾಗಿ ಬಹುಶಃ ಎಲ್ರಿಗೂ ಅದು ಸ್ಪರ್ಶುವಂಥದ್ದು. ಅದ್ರ ಬಗ್ಗೆ ಏನನ್ಸುತ್ತೆ ಶಿವಣ್ಣ? ಐ ಥಿಂಕ್ ಅದು ಹರ್ಷನೇ ಡಿಸೈನ್ ಮಾಡೋದು 2 ಕ್ಯಾರೆಕ್ಟ್ರು. ಬಟ್ ಐ ಥಿಂಕ್ ಹರ್ಷನ್ಗೆ ಏನೇನೋ ಆಸೆಗಳು, ಆ ಆಸೆಗಳನ್ನ ನಮ್ಮ ಹತ್ರ ಹೇಳಿದಾಗ ಆ ಆಸೆಗೆ ನಾವು ಎಷ್ಟು ಮಟ್ಟಿಗೆ ಅರ್ಹ ಅಂತ ನಮಗೆ ಗೊತ್ತಿಲ್ಲ. ಐ ಥಿಂಕ್ ಜನ ನೋಡಿದ್ಮೇಲೆ ಅದು ಗೊತ್ತಾಗುತ್ತೆ, ಅದು ಖಂಡಿತ. ಯಾಕಂದರೆ ಎಲ್ಲರೂ ಹೇಳ್ಬೋದು, ಪ್ರೀತಿಯಿಂದ, ಶಿವಣ್ಣನ ಮೇಲಿರೋ ಪ್ರೀತಿಯಿಂದ ಎಲ್ಲರೂ ಹೇಳ್ಬೋದು. ಬಟ್ ನಾನು ಎಷ್ಟು ಮಟ್ಟಿಗೆ ಮಾಡಿದ್ದೀನಿ ಅಂತ ಜನ ನೋಡಿ ಒಪ್ಪದ ಮೇಲೇ ಇದು ಒಪ್ಕೊಳ್ಳೋಕೆ ಸಾಧ್ಯ ಆಗೋದು. ಬಟ್ ಭಾಳ ಖುಷಿ ಆಯಿತು ಒಂದು ಒಪ್ಪಿಗೆ ಪಡೆದಿದ್ದಕ್ಕೆ. ಅದು ಕ್ಲೈಮ್ಯಾಕ್ಸ್ ಇನ್ನೂ ಹೇಳ್ತಾರೆ, ಲಾಸ್ಟ್ ಒಂದು 15 ನಿಮಿಷ ನಾವು ಯಾವಾಗ ಆ ಶರ್ಟ್ ರಿವೀಲ್ ಆಗುತ್ತೋ ಅವಾಗ ನೋಡೋ ಮೈ ಜುಮ್ಮನ್ನುತ್ತೆ ಸರ್. ಅಂದರೆ ನಮಗೆ ಒಂದು ಸತಿ ಅಪ್ಪ ಇದು ಎಷ್ಟೋ ಮಾಡಿದ್ಕೊಂದು ಸಾರ್ಥಕ ಅಂತ ಒಂದು ಫೀಲ್ ಅನಿಸುತ್ತೆ. ಶಿವಣ್ಣ, ನಿಮ್ಮ ಜೊತೆ ಮಾತನಾಡೋದಕ್ಕೆ ಅಭಿಮಾನಿ ದೇವರುಗಳು ಸಿದ್ಧವಾಗಿದ್ದಾರೆ, ಮಾತಾಡ್ತೀನಿ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ದಯವಿಟ್ಟು? ರಾಘವೇಂದ್ರ ಅವರೇ, ಇವತ್ತು ನಿಮಗೆ ಸುವರ್ಣಾವಕಾಶ. ಕನ್ನಡದ ದೇವರ ಮಗ ಅಪ್ಪಾಜಿಯವರ ಅಪರಾವತಾರ ಶಿವಣ್ಣವರು ಇದ್ದಾರೆ. ಭಜರಂಗಿ ಚಿತ್ರ ನೋಡಿದ್ರಾ? ಹಾಗಿದ್ರೆ ಮಾತಾಡಿ. ಅಂತ ಒಂದು ಅದೃಷ್ಟ ನಿಮಗೆ ನಾವು ದಯಪಾಲಿಸ್ಕೊಡ್ತಾ ಇದೀವಿ. ಶಿವಣ್ಣ ಅವರಿದ್ದಾರೆ, ಮಾತಾಡಿ.
ಹಲೋ, ನಮ್ಮ ದೊಡ್ಡಪ್ಪನೇ ಸರ್ ಅದು. ನಮ್ಗೆ ಯಾವ ಊರು? ನಮ್ದು ರಾಯಚೂರು ಡಿಸ್ಟ್ರಿಕ್ಟ್ ದೇವರ ತಾಲೂಕು ಸರ್. ರಾಯಚೂರು. ಹೇಳಿ ನೋಡಿದ್ರ ಪಿಕ್ಚರು? ರಾಘವೇಂದ್ರ ಮಾತಾಡಿ. ಹಲೋ, ಕಟ್ಟಾಗೋಯ್ತು. ರಾಯಚೂರು ಅಂದರೆ ಮಂತ್ರಾಲಯ ಹತ್ರನೇ ಇದೆ. ಮೊದಲನೇದು ರಾಘವೇಂದ್ರ ಸ್ವಾಮಿಗಳೇ ಅಲ್ಲಿಂದ ಕರೆ ಮಾಡೋಷ್ಟು ಖುಷಿ. ಇನ್ನೊಂದು ಕರೆ ಇದೆ ನೋಡ್ಬೇಡ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಹಲೋ, ಹಾಂ ಹೇಳಿ, ನಿಮ್ಮ ಹೆಸರು? ನಮಸ್ತೆ ಸರ್, ಮಂಜುನಾಥ್ ಅಂತ. ನೋಡಿದ್ರ ಬಜರಂಗಿ? ಹಾ ಸರ್, ಫಸ್ಟ್ ಕನ್ನಡದ ಬಜರಂಗಿ ಇಲ್ಲೇ ಕುಳಿತಿದ್ದಾರೆ, ಮಾತಾಡಿ ಅವ್ರ ಜೊತೆನು. ಹಾ ಕೊಡಿ ಸರ್. ಹೇಳಿ ಮಂಜುನಾಥ್ ಅವರು, ನಮಸ್ಕಾರ. ಹಾ ನಮಸ್ಕಾರ ಶ್ರವಣ. ನಮಸ್ಕಾರಮ್ಮ. ಹಾ, ನಾನು ದೊಡ್ಡ ಫ್ಯಾನ್. ಕನ್ನಡ ಫಿಲಂ ಎಲ್ಲಾ ಫಿಲಮ್ ನೋಡ್ತೀನಿ. ಥ್ಯಾಂಕ್ ಯು. ಬಜರಂಗಿ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ಹರ್ಷ ಅವ್ರದ್ದು. ನಿಮ್ 6 ಪ್ಯಾಕ್ ಅಂತೂ ಲಾಸ್ಟಿಗೆ ಎಲ್ಲರನ್ನೂ ಉಚ್ಚರಿಸ್ತು. ಹಾ ಸರ್, ತುಂಬಾ ಚೆನ್ನಾಗಿತ್ತು. ಹಿಂಗೆ ಒಳ್ಳೊಳ್ಳೆ ಫಿಲಂ ಮಾಡಿ. ಆಯ್ತು, ನೀವ್ ಹಿಂಗ್ ನೋಡಿ ಒಂದೇ ಒಂದು ಸಂದೇಶ ಕೊಡ್ಬೇಕಂತ ಇದೀನಿ. ಹೇಳಿ. ಇಲ್ಲೇ ಇದ್ದು ಕನ್ನಡ ಫಿಲಂ ನೋಡದೇ ಇರೋ ಎಲ್ಲರಿಗೂ ನಮ್ ಕನ್ನಡದಲ್ಲೂ ಒಳ್ಳೊಳ್ಳೆ ಫಿಲಂ ಬರ್ತಾ ಇದೆ, ನೋಡಿ. ಬರೀ ಬೇರೆ ಭಾಷೆ ಚಿತ್ರ ನೋಡೋದಲ್ಲ. ಇವತ್ತು ಕನ್ನಡ ಭಾಷೆ ಚಿತ್ರ ಭಾರತಾದ್ಯಂತ ಬಿಡುಗಡೆ ಆಗಿರೋದು ಅದು ಒಳ್ಳೆ ವಿಷಯ ಅಲ್ವಾ ಮಂಜುನಾಥ್? ಹೌದು, ಭಾರತಾದ್ಯಂತ ಬಿಡುಗಡೆ ಆಗತ್ತೆ. ಬಟ್ ನಾವ್ ಇಲ್ಲಿ ಹೆಂಗೆ ಕನ್ನಡದವರು ಎಲ್ಲಾ ಭಾಷೆ ನೋಡ್ತೀವೋ ಹಂಗೆ ಬೇರೆಯವ್ರು ನೋಡಲ್ಲ. ಸೊ ಫಸ್ಟ್ ನಮಗ್ ಪ್ರಿಫರೆನ್ಸ್ ಕೊಡ್ಬೇಕು ನಮ್ ಭಾಷೆ. ಖಂಡಿತ, ಯಾಕೆಂದ್ರೆ ಇವತ್ತು ಶಿವಣ್ಣನಿಂದ ಕರ್ನಾಟಕದ ಮಾರುಕಟ್ಟೆ ಬೃಹದಾಕಾರವಾಗಿ ಬೆಳೀತಾ ಇದೆ. ಹೌದು ಸರ್, ಶಿವಣ್ಣ ಅಲ್ಲ, ಓವರ್ ಆಲ್ ಕರ್ನಾಟಕ ಎಲ್ಲರೂ ಚೆನ್ನಾಗಿ ಬರ್ತಾ ಇದೆ. ನಾವು ಶಿವಣ್ಣ ಅವ್ರ ಫ್ಯಾನ್ ಆಗಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ಧನ್ಯವಾದಗಳು. ಹಾ, ಥ್ಯಾಂಕ್ ಯು. ಈಗ ಚಿತ್ರಮಂದಿರದಲ್ಲಿ ಬಹುಶಃ ಅಭಿಮಾನಿಗಳು ನಿಮಗೆ ಕೊಡ್ತಾ ಇದ್ದಂತಹ ಪ್ರೀತಿ, ಉದ್ಗಾರ, ಆ ಸಿಟಿ ಸಿಳ್ಳೆಗಳು, ಅದು ನೋಡೋಣ ಶಿವಣ್ಣ. 100%. ಚಿತ್ರಮಂದಿರದಲ್ಲಿ ಶಿವಣ್ಣನಿಗೆ ಸಿಗ್ತಾ ಇದ್ದಂಥ ಆ ಪ್ರಶಸ್ತಿಗಳು, ಯಾಕೆಂದರೆ ಪ್ರಶಸ್ತಿ ಆಗ ಮಾತ್ರಕ್ಕೆ ನೆನಪಾಗಿ ಉಳಿಯುತ್ತೆ. ಅಭಿಮಾನಿಗಳ ಆ ಪ್ರಶಸ್ತಿ ಹೇಗಿತ್ತು, ಶಿವಣ್ಣನ ಬಗ್ಗೆ ಯಾವ ರೀತಿ ಅವರು ಆ ಚೀರಾಟವನ್ನು ಅದನ್ನೆಲ್ಲ ಹಂಚ್ಕೋತಾ ಇದ್ರು, ಆ ಹರ್ಷೋದ್ಗಾರ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯವೀರಂ ಪ್ರಳಯವಿ ನಡೆಯಲಿ ಆಂಜನೇಯ ಅಸುರರ ಎದುರಿಸು ಆಂಜನೇಯ ವಜ್ರದೇಹಿ ಬಾರೋ ಜಯ 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 ಬಜರಂಗಿ ಜಯ ಹನುಮನ ಲಾಠಿ ಜಯ 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 ಬಜರಂಗಿ ರಘುನಾಥ ಕಲಾಟಿ ಜಯ 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 ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಬಜರಂಗಿ ಸವಿತೋ ವಿಶ್ವ ತಪಸ್ಪತಿ ಭಜರಂಗಿ ವಿರಾಜತಿ ದೇವದೇವಾಯ ವೀರಾಯ ಜೈ ಬಜರಂಗಿ ಪ್ರಜಾಪತಿ. ಸವಿತೋ ವಿಶ್ವ ತಪಸ್ಪತಿ ಭಜರಂಗಿ ವಿರಾಜತಿ ದೇವದೇವಾಯ ವೀರಾಯ ಜೈ ಬಜರಂಗಿ ಪ್ರಜಾಪತಿ. ಫಿಲಂಗೂ ಕಮ್ಮಿ ಇಲ್ಲ, ಯಾವ ಫಿಲಂಗೂ ಕಮ್ಮಿ ಇಲ್ಲ, ಸೂಪರ್ ಆಗಿದೆ. ಯಾರು ಚೆನ್ನಾಗಿಲ್ಲ ಅಂದ್ರೆ ನಾನು ಕನ್ನಡ ಫಿಲಂ ನೋಡಬಿಟ್ಟಿರ್ತೀನಿ. ಶಿವರಾಜ್ ಕುಮಾರ್ಗೆ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸ್ಟಾರ್ಗಳವ್ರೆ, ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್. ಇವತ್ತು ಒಬ್ಬನೇ ಕಿಂಗು, ಆಸ್ಟ್ರಿಕ ಶಿವಣ್ಣ, ಸ್ಯಾಂಡ್ಲೋಡ್ ಕಿಂಗ್ ಶಿವಣ್ಣ, ಕನ್ನಡ ಚಕ್ರವರ್ತಿ ಶಿವಣ್ಣ. ನಮ್ಮ ತಾಯಿನೇ ಸೂಪರ್ ಹಿಟ್ ಮೂವಿ. ಬಜರಂಗಿ ಮಾಸ್ಟರ್ ಆಕ್ಷನ್ಗೆ ಆಕ್ಟ್ ಆಫ್ ಶಿವಣ್ಣ ಸೂಪರ್. ಶಿವಣ್ಣ ಅವ್ರದ್ದು ಅದ್ಭುತವಾದ 6 ಪ್ಯಾಕ್ ಇದೆ. 6 ಪ್ಯಾಕ್ ನ್ಯಾರೋ ಕೆಲವು ಕಿವಿಗಾರಿಗಳು ಹೇಳಿದ್ರು 6 ಪ್ಯಾಕ್ ಇಲ್ಲ ಅಂತ. ಈ ಚಿತ್ರ ನೋಡಿ ಬೂತ್ ಕನ್ನಡಿ ಹಾಕೊಂಡು ನೋಡಕ್ ಹೇಳಿ ಅವ್ರಿಗೆ. ಶಿವಣ್ಣ ಅವ್ರು ನಿಜವಾಗ್ಲೂ 6 ಪ್ಯಾಕ್ ಇದೆ. ಹರ್ಷ ಅವ್ರಿಗೆ ತುಂಬಾ ಧನ್ಯವಾದಗಳು. ಒಳ್ಳೆ ಸ್ಟೋರಿ, ಹರ್ಷ ಡೈರೆಕ್ಷನ್, ಒಳ್ಳೆ ಡೈರೆಕ್ಷನ್ ಇದೆ. 100% 100 ಗ್ಯಾರಂಟಿ ಸರ್. ಒಳ್ಳೆ ಸ್ಟೆಂಟ್, ಒಳ್ಳೆ ಮೂವಿ, ಒಳ್ಳೆ 6 ಪ್ಯಾಕ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಶಿವಣ್ಣ ಡೆಡಿಕೇಶನ್ 100 ಡೇಸ್ ಹೋಗುತ್ತೆ. ಅನ್ಬಿಲೀವಬಲ್. 50 years ಅಲ್ಲೂ ಅವರು 6 ಪ್ಯಾಕ್ ಮಾಡಿದ್ದಾರೆ. ಅಭಿಮಾನಿಗಳಿಗಂತೂ ತಲೆ ಎತ್ಕೊಂಡು ಓಡಾಡ್ತಾರೆ. ಆಡಿಯನ್ಸ್ ಇಷ್ಟೊಂದು ಇಷ್ಟಪಡ್ತಾರಂತ ಆಲ್ ಓವರ್ ಕರ್ನಾಟಕ ಆಲ್ರೆಡಿ ಏನು ಶೋ ನೋಡಿದವರು ಇಂಟರ್ವಲ್ ಆಗಿದ ತಕ್ಷಣ ಫೋನ್ ಮಾಡ್ತಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಏನಲ್ಲಿ ತೊಗೊಂಡಿದೆ. ಚೆನ್ನಾಗಿತ್ತು ಅಂತ ಗೊತ್ತಿತ್ತು ಸಿನಿಮಾ ನಮಗೆ, ಬಟ್ ಈ ಥರ ಅಂತ ಗೊತ್ತಿರಲಿಲ್ಲ. ತುಂಬ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿ ಆಡಿಯನ್ಸ್.
ಜಾಹೀರಾತಿನ ವಿರಾಮದ ನಂತರ ಇವತ್ತಿನ ಈ ಸುಂದರವಾದಂತಹ ಗಾಂಧಿನಗರದ ಮಹಾರಾಜ ನಮ್ಮ ಭಜರಂಗಿ ಶಿವಣ್ಣ ಅವರಿದ್ದಾರೆ. ಶಿವಣ್ಣ, ನಿಮ್ಮ ಜೊತೆ ಮಾತಾಡೋಕ್ಕೆ ಸಾಕಷ್ಟು ಅದು ತಡೆರಹಿತ ಕರೆಗಳು ಬರ್ತಾನೆ ಇದೆ. ಇಲ್ಲಿಂದ ಅಲ್ಲಿಂದ ಮಾತಾಡಲೇಬೇಕು ಅಂತ. ಕೊಡೋಣ ಶಿವಣ್ಣ. ಪ್ಲೀಸ್. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಹಲೋ, ಸರೋಜಾ ಬಸವರಾಜ್ ನಾನು ಮಾತಾಡ್ತಾ ಇರೋದು. ಚಂದನ್, ನಮಸ್ಕಾರಮ್ಮ. ನಮಸ್ಕಾರ ಶಿವಣ್ಣ. ನಮಸ್ಕಾರ ಶಿವಣ್ಣ, ನಿಜವಾಗ್ಲೂ ನನ್ಗೆ ಇವತ್ತು ಹೆಂಗ್ ಆಗ್ತಿದೆ ಅಂದ್ರೆ ನನ್ಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನ್ಗೆ ಅಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಶಿವಣ್ಣ. ನನ್ ನಿಮ್ ಫೇವ್ರೇಟ್. ನನ್ಗೆ ನಿಮ್ಮ ಅಣ್ಣವ್ರು ಅಂದ್ರೆ ಇದ್ದಿದ್ದು ನನ್ ಪ್ರಾಣ ಅವರು. ಶಿವಣ್ಣ ಅವ್ರೆ, ನಿಜವಾಗ್ಲೂ ಫಿಲಮ್ ಹೋಗಿದ್ವಿ ಇವತ್ತು ನಾವು. ಹೌದಾ? ಎಲ್ಲಿ ಹೋಗಿದ್ರಿ? ಅಯ್ಯೋ ಏನ್ ಜನ. ನಾನು ಇದು ಸೆಕೆಂಡ್ ಫಿಲಮ್, ಒಂದು ಶಿವ ಪಿಕ್ಚರ್ ನಾನು ಫಸ್ಟ್ ಡೇನೆ ಹೋಗಿದ್ದು. ನೆಕ್ಸ್ಟ್ ಇದೇನೆ. ಅದ್ ಹೆಂಗೆ ಅಂದ್ರೆ ಅಯ್ಯೋ ನಂಗೆ ಆ ಜನ ಇದು ಆ ಡೈಲಾಗ್ ಕೇಳ್ತಾ ಇರ್ಲಿಲ್ಲ. ಅಯ್ಯೋ ನಂಗೆ ಆ ಫಿಲಮ್ ಅಲ್ಲಿ ಆಡು ಬಜರಂಗಿ ಆಡಂತೂ ನೀವು ಎಂತ ಗೆಟಪ್ ಅಲ್ಲಿ ಇದ್ದೀರಾ ಅಂದ್ರೆ ಹೇಳಕ್ಕೆ ಆಗಲ್ಲ ಶಿವಣ್ಣ. ಅಷ್ಟು ಚೆನ್ನಾಗಿದ್ದೀರಾ. ಫಿಲಮ್ ಮಾತ್ರ ಸೂಪರ್ ಸೂಪರ್ ಹಿಟ್ ಅದು ಆಗ್ಬೇಕು. ಯಾಕೆಂದ್ರೆ ಅಣ್ಣವ್ರದೆಲ್ಲ 100 days ಓಡ್ತಾ ಇತ್ತು. ಅದೇ ತರನೇ ನಿಮ್ದು ಇದು ನನಗೆ 1 ವರ್ಷ ಆದ್ರೂ ಓಡ್ಲೇಬೇಕು ಅಂತ ನನ್ನ ಆಸೆ. ಯಾಕೆಂದ್ರೆ ನಾನು ನಿಮ್ ಫ್ಯಾನ್, ನಾನು ತುಂಬಾ ದೊಡ್ಡ ಫ್ಯಾನ್. ಹೇಳಕ್ಕೆ ಆಗಲ್ಲ ಅಷ್ಟಷ್ಟು ಸತಿ ನಾವು ಫಿಲಮ್ ನೋಡೋದು ಶಿವಣ್ಣ. ಅಮ್ಮ, ಎಲ್ಲಿ ನೋಡಿದ್ರಮ್ಮ ಚಿತ್ರ? ಮಗಳು ಮಾತಾಡ್ತಾಳೆ. 1 ನಿಮಿಷ ಶಿವಣ್ಣ, 1 ನಿಮಿಷ. ಕೊಡಿ ಕೊಡಿ. ಹಲೋ ಹಲೋ ಶಿವಣ್ಣ, ನನಗ್ ಫುಲ್ ಖುಷಿ ಆಗೋಯ್ತು. ಅಮ್ಮಂಗ್ ಟೈಮ್ ಸಿಕ್ಕಿದ ತಕ್ಷಣ ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇವತ್ ನನ್ ಕಾಲೇಜಿಗೆ ಲೀವ್ ಹಾಕಿ ನಿಮ್ ಮೂವಿ ನೋಡಿದ್ದು. ನಿಜವಾಗ್ಲೂ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ ಮೂವಿ ನೋಡೋದ್ರಲ್ಲಿ ಇದೆಯಲ್ಲ, ಆ ಕಾಲು ಬೀಳೋದು, ಆ ಸ್ಕ್ರೀನ್ಗೆ ನಿಮ್ ನಿಜವಾಗ್ಲೂ ಡೈಲಾಗ್ಸ್ ಏನು ಕೇಳ್ತಾ ಇಲ್ಲ. ಆ ಡೈಲಾಗ್ಗೋಸ್ಕರ ಇನ್ನೊಂದ್ಸತಿ ಹೋಗ್ಬೇಕು. ಅಷ್ಟು ನಿಮ್ ಡೈಲಾಗ್ ಅಂತೂ ಅಯ್ಯೋ ದೇವ್ರೆ, ನಂಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಎಲ್ಲಿ ನೋಡಿದ್ರಿ ಚಿತ್ರ ನೀವು? ಶಿವಣ್ಣ ಅವ್ರ ಇನ್ನೊಂದು ವಿಷಯ, ಎಲ್ಲಿ ನೋಡಿದ್ರಿ ಚಿತ್ರ? ಮಾಡ್ತಾ ಇದ್ರು ಅವಾಗ ಏನ್ ಜಾಸ್ತಿ ಬಾರ್ಸೋದು ಅದೆಲ್ಲನೂ ನಾವು ಅದೆಲ್ಲ ನೋಡಿದೀವಿ. ಅಯ್ಯೋ ಕಾಸೇಸಿ ಅದನ್ನ ನಿಮಗ ಆತರ ಮಾಡ್ತಾರಲ್ಲ, ಅಯ್ಯೋ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಗ್ರೇಟ್. ನಮ್ಮ ಇಡೀ ಕರ್ನಾಟಕದಲ್ಲಿ, ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲೇ ಈ ತರ ನಾನು ಯಾರನ್ನೂ ನಾನು ನೋಡೇ ಇಲ್ಲ ಶಿವಣ್ಣ. ನಿಜವಾಗ್ಲೂ ನಂಗೆ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿದೆ ಇವತ್ತಂತೂ ಬಜರಂಗಿ ನೋಡಿ. ಅಯ್ಯೋ ನನ್ಗೆ ಊಟನೇ ಮಾಡ್ಲಿಲ್ಲ ಶಿವಣ್ಣ. ನಿಮ್ 6 ಪ್ಯಾಕ್ ಅಂತೂ ತುಂಬಾ ಚೆನ್ನಾಗಿ ತೋರ್ಸಿದೀರಾ. ಈ ವಯಸ್ಸಲ್ಲೂ ನೀವು ಮಾಡ್ಬೋದಂತ ತೋರ್ಸಿದೀರಲ್ಲ, ಅದೇ ಗ್ರೇಟ್ ಶಿವಣ್ಣ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್. ನಿಮ್ ನೆಕ್ಸ್ಟ್ ಮೂವೀಸ್ಗೂ ಹೀಗೆ ಎಲ್ಲ ಹಿಟ್ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶಿವಣ್ಣ, ಏನ್ ಹೇಳ್ತೀರಾ ಶಿವಣ್ಣ? ಅದೇ ಹೇಳ್ತೀನಲ್ಲ, ಈ ಥರ ಒಂದು ಹ್ಯಾಪಿನೆಸ್ ಬಂದಾಗ ಅದೇ ಒಂದು ತೃಪ್ತಿ. ಒಬ್ಬ ಆ್ಯಕ್ಟ್ರಿಗೆ ಈ ಥರ ಒಂದು ಎನ್ಕರೇಜ್ಮೆಂಟ್ ಬಂದಾಗ ಬೇರೆ ಏನು ಕೇಳಲ್ಲ ಅಷ್ಟೇ. ಈ ಎನ್ಕರೇಜ್ಮೆಂಟ್ ಅಷ್ಟೇ ನೆಕ್ಸ್ಟ್ ಸಿನಿಮಾಗೆ ಇನ್ನೂ ಒಂದು ಟಾನಿಕ್ ಥರ. ನನ್ನೊಬ್ಬನಿಗೆ ಅಂತಲ್ಲ, ಯಾವುದೇ ಆರ್ಟಿಸ್ಟ್ಗಾಗಲಿ ಈ ಥರ ಒಂದು ಟಾನಿಕ್ ಸಿಕ್ಕಿದಾಗ ಐ ಥಿಂಕ್ ಇಟ್ಸ್ ಮೋರ್ ದೆನ್ ಹೆಲ್ತಿ. ಇದು ಇನ್ನೊಂದು 10 ವರ್ಷ ಇನ್ನೂ ಚಾರ್ಜ್ ಅಪ್ ಆಗ್ಬೋದು. ನಾವು ಇನ್ನೂ 10 ವರ್ಷ ನಿಮ್ಗೆ ಕಮ್ಮಿ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಹಲೋ, ನಾನು ಹೇಳೋದು ಕೇಳ್ತಿದ್ಯಾ? ಇವತ್ತು ನಮ್ಮ ಜೊತೆ 52 ವರ್ಷದಲ್ಲ 25 ವರ್ಷದ ಶಿವಣ್ಣ ಅವರಿದ್ದಾರೆ. ಮಾತಾಡ್ತೀರಾ? ಅಯ್ಯೋ ಇಲ್ಲ ಅಂತ ಹೇಳಕ್ಕಾಗುತ್ತಾ ಸರ್? ಥ್ಯಾಂಕ್ ಯು. ಹಲೋ ಹಲೋ, ನಮಸ್ತೆ ಶಿವಣ್ಣ. ನಮಸ್ಕಾರಪ್ಪ. ತುಂಬಾ ಖುಷಿ ಆಗ್ತಾ ಇದೆ, ಆಗ್ತಾ ಇದೆ ನನಗೆಲ್ಲ. ಎಲ್ಲಿ ನೋಡಿದ್ರಿ? ದಿಲೀಪ್ ಅಂತ ಪ್ರೀಮಿಯರ್ ಅಲ್ಲಿ ನೋಡಿದ್ದು. ತುಂಬಾ ಖುಷಿ ಆಯ್ತು ಅಣ್ಣ. ಸೂಪರ್ ಆಗಿ ಮಾಡಿದೀರಾ. ಥ್ಯಾಂಕ್ ಯು. ಏನ್ ಇಷ್ಟ ಆಯ್ತು ದಿಲೀಪ್, ಹೇಳಿ ನಿಮ್ಗೆ? ಒಂದೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾವ ಹೀರೋ ಯಾವನ್ ಎಷ್ಟೇ ಬಿದ್ದಾದ್ರು ನಿಮ್ ಮುಂದೆ ಯಾವನ್ ಏನು ಇಲ್ಲ ಅಣ್ಣ, ನಿಜ. ಅಪ್ಪಾಜಿ ಒಂದ್ ಮಾತು ಅದಕ್ಕೆ ಹೇಳ್ತಾ ಇದ್ರು, ನಾವೆಲ್ಲರೂ ಒಂದು ಕುಟುಂಬ ಇದ್ದ ಹಾಗೆ ನಮ್ಗೆ ಯಾರಿಗೆ ಏನೇ ಅಂದ್ರು ನೋವ. ಅದು ಶಿವಣ್ಣ ಅದೇ ಹೇಳೋದು, ಯಾವತ್ತೂ ಯಾರಿಗೂ ನೋವಾಗಬಾರ್ದು. ಅವನು ತಾಂತ್ರಿಕ ವರ್ಗದವನೇ ಆಗಿರ್ಲಿ, ನಟನೆ ಆಗಿರ್ಲಿ, ಅದಕ್ಕೋಸ್ಕರ ಈ ತರ್ಜುಮೆ ಆಗುವಂತ ಬೇರೆ ಭಾಷೆ ಅದ್ಯಾವುದು ಒಪ್ಕೋಬಾರ್ದು ಅಂತ ಈಗಲೂ ಹೋರಾಟ ಮಾಡಿ ಅಪ್ಪಾಜಿ ಇರೋದಕ್ಕೋಸ್ಕರ ಕನ್ನಡ ಉಳಿದಿದ್ದು, ಶಿವಣ್ಣ ಇರೋವರೆಗೂ ಕನ್ನಡದ ಕೀರ್ತಿ ಪತಾಕೆ ಎಲ್ಲಾ ಕಡೆ ಹಾರಾಡೋದು ಅಲ್ವಾ? ತುಂಬಾ ಖುಷಿ ಆಯ್ತು. ಒಂದು ಸಂಭಾಷಣೆ ಇದೆ ಈ ಚಿತ್ರದಲ್ಲಿ. ಕೃಷ್ಣನ ಆ ಸಾರಥಿ, ಆ ಧ್ವಜ ಆಂಜನೇಯ ಸ್ವಾಮಿ ಇರುತ್ತೆ. ಹಾಗೆ ನಮ್ಮ ಕರ್ನಾಟಕದ ಧ್ವಜದ ಆ ಒಂದು ಸಾರಥಿ ನೀವಾಗಿರ್ತೀರ ಅಂತ ಪ್ರತಿಯೊಬ್ರು ಮಾತಾಡ್ತಾ ಇದ್ದಾರೆ. ಅಯ್ಯೋ, ಅಷ್ಟು ದೊಡ್ಡವಲ್ಲ. ಈಗ ಇನ್ನೊಂದು ಕರೆ ಇದೆ ಶಿವಣ್ಣ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಸರ್, ನನ್ನ ಹೆಸರು ನವೀನ್ ಅಂತ. ನವೀನ್, ನೋಡಿದ್ರ ಚಿತ್ರ? ಸರ್ ನೋಡ್ದ ಸರ್. ಎಲ್ಲಿ ನೋಡಿದ್ರಿ? ಸರ್, ಮೈಸೂರಲ್ಲಿ ಲೀಡರ್ ನೋಡ್ದು. ಮಾತಾಡಿ ಆಗಿದ್ರೆ ಕನ್ನಡದ ಬಜರಂಗಿ. ನಮಸ್ಕಾರ. ಕೊಡಿ ಸರ್.
ನಿಮ್ ಸಿಕ್ಸ್ ಪ್ಯಾಕ್ ಇಷ್ಟ ಆಯ್ತು ನಂಗೆ. ಹೌದಾ? ಹಾ ಸರ್. ಹಾ, ನಾನ್ ನಿಮ್ ದೊಡ್ಡ ಫ್ಯಾನು. ಥ್ಯಾಂಕ್ ಯು. ನಿಮ್ ಸಿಕ್ಸ್ ಪ್ಯಾಕ್ ಲಾಸ್ಟ್ ಅಲ್ಲಿ ಇಟ್ಕೊಂಡಿರ ಗದೆ ಆ ಸ್ಟೈಲು ಎಲ್ಲ ಇಷ್ಟ ಆಯ್ತು ಸರ್ ನಂಗೆ. ಹೌದಾ, ಇಷ್ಟ ಆಯ್ತಾ? ಹಾ ಸರ್. ಓಕೆ. ಸಂಭಾಷಣೆಗಳು ಹೇಗಿತ್ತು ಸರ್? ಎಲ್ಲ ಸೂಪರ್ ಆಗಿತ್ತು, ಡೈಲಾಗ್ ಎಲ್ಲ ಚೆನ್ನಾಗಿತ್ತು. ಯಾರ್ಯಾರು ಹೋಗಿದ್ರಿ ನವೀನ್? ಸರ್ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದು. ಮತ್ತೆ ಹೋಗ್ತೀರಾ? ಸರ್ ತಿರ್ಗಾ 22ನೇ ತಾರೀಕು ಹೋಗ್ಬೇಕು, ಮತ್ತೆ ನಾಳಿದ್ದು ಭಾನುವಾರನೂ ಹೋಗವ ಅಂತ. ಓಡ್ ಬನ್ನಿ. ಖಂಡಿತ ಹೋಗಿ, ಒಳ್ಳೇದಾಗುತ್ತೆ. ಒಂದು ಒಳ್ಳೆ ಚಿತ್ರ, ಕಳ್ಕೊಂಡ್ರೆ ನಮಗೂ ಏನೋ ಒಂದು ನಷ್ಟ ಆದಂಗೆ. ಧನ್ಯವಾದಗಳು. ನಿಮ್ಮ ಶ್ರೇಯೋಭಿಲಾಷಿ ಒಬ್ಬರು ಹೇಳ್ತಾ ಇದ್ರು, ಶಿವಣ್ಣನ ಒಂದು ಅಭಿನಯ, ಶಿವಣ್ಣನ ಕತ್ತಿ ಯಾಕೆ, ಅವ್ರ ಕಣ್ಣೇ ಇದೆಯಲ್ಲ, ಎರಡೆರಡು ಕತ್ತಿ ಇಟ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು, ನೀವು ಕಣ್ಣು ನಿಮ್ಮ ಮಗ ಬಂದು ಚುಚ್ಚಬೇಕಾದ್ರೆ ಕಣ್ಣಿನ ಆ ಅಭಿನಯ ನೋಡಿದಾಗ ಅಪ್ಪಾಜಿ ಕವಿರತ್ನ ಕಾಳಿದಾಸಲ್ಲಿ ಆ ಮುಗ್ಧತೆಯಿಂದ ಒಬ್ಬ ಭಕ್ತನಾಗಿ ಪರಿವರ್ತನೆ ಆಗುವಂಥ ಆ ಸನ್ನಿವೇಶ ನೆನಪಾಗುತ್ತೆ ಅಂತ ಹೇಳ್ತಾರೆ. ಐ ಥಿಂಕ್ ಹರ್ಷನ್ಗೆ ಅದು ಹೇಳ್ಬೇಕು, ಯಾಕಂದರೆ ಹರ್ಷ ಅದು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಂಗೆ ಹೇಳ್ದೆ. ಅಂದರೆ ಎಲ್ಲ ಓಕೆ, ಅವನು ಬಜರಂಗಿ ಎಷ್ಟು ಪವರ್ಫುಲ್ ಅಂದರೆ ಯಾರು ಕೇರ್ ಮಾಡಲ್ಲ, ಹೊಡೆದಾಕ್ಬಿಡ್ಬೋದು. ಬಟ್ ಏನಂದರೆ ಮನುಷ್ಯನ ಯಾವುದ್ರಲ್ಲಿ ಬೇಕಾದ್ರೆ ಇದು ಮಾಡ್ಬೋದು, ಬಟ್ ಎಮೋಷ್ನಲ್ಲಾಗಿ ಕಿಲ್ ಮಾಡೋದಿದೆಯಲ್ಲ ಅದೊಂದು ತಾಳಕ. ಅಂದರೆ ಅವನು ಅದೇ ಹೇಳ್ತಾನೆ, ನೀನು ನನಗೆ ನಿಂತ ಜಾಗದಲ್ಲಿ ನನ್ನ ಮಗ ಪ್ರಾಣ ಕೇಳ್ಬೇಕು ಕೊಟ್ಬಿಡ್ತಿದ್ದೆ ಕಣ, ನೀನೇ ನನ್ನ ಸಾಯಿಸೋದು. ಅಂದರೆ ರಾಣ, ಇವಾಗೂ ನಿನ್ನ ಹಸುವು ನನ್ನ ಕರುಣೆ ಆಗಿತ್ತು, ನಿನ್ನ ನೋವು ನನ್ನ ಕಣ್ಣೀರು ಎತ್ತಾಡಿಸ್ಬೇಕಾದ್ರೆ ಎಲ್ಲ ಇದಾಗಿತ್ತು. ಆದರೆ ಇವತ್ತು ನೀನು ಆಗ್ತಾ ಇದೆಯಲ್ಲ, ಅದು ನನ್ನ ಹಿಂಡ್ತಾ ಇದೆ. ನೀನು ನನ್ನ ಪ್ರಾಣ ತಾನೇ ಬೇಕು, ತಗೊಂಬಗ, ನೀನು ಚುಚ್ಚಬೇಕಾದ ಜಾಗ ಇದೆಲ್ಲ, ಇಲ್ಲಿ ಚುಚ್ಬಿಡು ನೀನು. ಅಂದರೆ ಅಷ್ಟು ಆ ಪೇಯ್ನ ಆ ಪೇಯ್ನ ತೋರಿಸ್ತಾನೆ. ಅಂದರೆ ಇವು ಇಷ್ಟೆಲ್ಲ ಬೆಳೆಸ್ನಲ್ಲ ಇದಕ್ಕೋಸ್ಕರ, ಅಂದರೆ ಅವ್ರ ಮಕ್ಕಳನ್ನ ಅವ್ರು ಬೆಳೆಸ್ತಾನೆ, ಅದಕ್ಕೊಂದು ಸೃಷ್ಟಿ ಮಾಡಿ ಈ ಥರ ಎಲ್ಲ ಏಮಾರಿಸ್ಬೇಕಾ? ಅಂದರೆ ಕೆಟ್ಟದನ್ನ ಕೆಟ್ಟ ಜನನ ಕೆಟ್ಟ ಥಿಂಗ್ಸ್ನ ಎಲಾಬ್ರೇಟ್ ಮಾಡೋಕ್ಕೆ, ಇಲ್ಲಾಂದರೆ ಅದನ್ನು ವೈಭೀಕರಣ ಮಾಡೋದಕ್ಕೆ ಇಂಥ ಒಂದು ಇದು ಬೇಕಾಗಿತ್ತ. ಹಿಂಗೂ ಜನ ಇರ್ತಾರ ಸೊಸೈಟಿಲಿ ಹತ್ತನ ಆಗ್ತಿರೋದು ಇವಾಗ ಆ ವಾತಾವರಣ. ಯಾಕೆಂದರೆ ನೀವು ಒಳ್ಳೆ ವಾತಾವರಣದಲ್ಲಿ ಅಂತ ಕೆಟ್ಟದನ್ನು ಬೆಳೆಸಿದಾಗ ಒಂಥರ ಅವನಿಗೆ ಒಂದು ನೋವಾಗುತ್ತೆ. ದಟ್ ವಾಸ್ ವೆರಿ, ಹರ್ಷ ಅಂತೂ ಭಾಳ ಬ್ಯೂಟಿಫುಲ್ ಆಗುತ್ತೆ. ಅದು ನಮ್ಗೆ ಹೇಳ್ತಾ ಇದ್ದಂಗೆ ಅದು ಹಂಗೆ ಆ ಮೂಡ್ ಬರ್ತಾ ಇತ್ತು. ಅಂದರೆ ನೋಡಿದವ್ರು ಮಾತ್ರ ನಿಜವಾಗ್ಲೂ ಪ್ರತಿಯೊಬ್ಬರು ಹೇಳ್ತಾ ಇದೆ ಶಿವಣ್ಣ, ಅಪ್ಪಾಜಿಯ ಸಾಕಷ್ಟು ನಿಜವಾಗ್ಲೂ ನಾವು ಅಪ್ಪಾಜಿ ಎಲ್ಲಿದ್ದಾರೆ ಅಂದರೆ ದೈಹಿಕವಾಗಿ ದೂರ ಆಗಿ ಮಾನಸಿಕವಾಗಿ ನಿಮ್ಮ ನರನಾಡಿಗಳ ತುಂಬಿಕೊಂಡಿದ್ದಾರೆ ಅಂತ ಪ್ರತಿಯೊಬ್ಬರು ಹಾಡಿ. ಈಗ ಮತ್ತಷ್ಟು ಕರೆಗಳಿದೆ ಶಿವಣ್ಣ. ನಮಸ್ಕಾರ, ಶುಭ ಸಂಜೆ. ಪರಾರಿ ಚಿತ್ರದ ನಾಯಕ ನಟ ಶ್ರವಂತ್ ನಿಮ್ಮ ಜೊತೆ ಮಾತಾಡ್ತಾರೆ. ಹಲೋ ಶ್ರವಂತ್. ಹಲೋ, ಹಾಯ್ ಚಂದನ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಮಾತಾಡಿ. ನಮ್ಮ ಕನ್ನಡದ ಕರುನಾಡ ಚಕ್ರವರ್ತಿ ಭಜರಂಗಿ ಶಿವಣ್ಣ. ಹಲೋ ಶಿವಣ್ಣ, ನಮಸ್ತೆ ಶಿವಣ್ಣ. ನಿಜವಾಗ್ಲು ಇವತ್ತು ನಾನು ನಿಜವಾಗ್ಲೂ ದೇವ್ರ ಮುಖಾನೇ ನೋಡ್ಬಿಟ್ಟಿದೀನಿ ಏನೋ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ ನಿಮ್ಮ ಹತ್ರ ಮಾತಾಡೋದು. ನಾನು ಇನ್ಫ್ಯಾಕ್ಟ್ ಇವತ್ತು ತ್ರಿವೇಣಿ ಚಿತ್ರಮಂದಿರದಲ್ಲಿ ಬಜರಂಗಿ ಸಿನಿಮಾನ ನಮ್ಮ ತಂದೆಯವ್ರ ಜೊತೆ ಹೋಗಿದ್ದೆ ನಾನು ನೋಡೋದಕ್ಕೆ. ಓಕೆ. ಅಂಡ್ ಶಿವಣ್ಣ, ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಎಲ್ ಬೇಕಾದ್ರೂ ಹೇಳ್ತೀನಿ, ನಿಮ್ ತರ ಹೀರೋ ಇನ್ನೊಬ್ಬ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಶಿವಣ್ಣ. ಅಯ್ಯೋ, ನೀವು ದೊಡ್ಡ ಎಲ್ಲೆಲ್ಲೋ ಕೊಡ್ತಾ ಇದೀರ, ದಯವಿಟ್ಟು ಹಂಗ್ ಮಾಡ್ಲೇಬೇಡಿ ಪ್ಲೀಸ್. ಇಲ್ಲ ಖಂಡಿತ ಶಿವಣ್ಣ. ಯಾಕೆ ಅಂತಂದ್ರೆ ಈ ವಯಸ್ಸಿನಲ್ಲಿ ನೀವು ಸಿಕ್ಸ್ ಪ್ಯಾಕ್ಸ್ ನ ರೆಡಿ ಮಾಡ್ಕೊಂಡು ನೀವು ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ತೋರಿಸ್ತಾ ಇದ್ರ ಅಂತಂದ್ರೆ ನಿಜವಾಗ್ಲೂ ನಮ್ಗೆಲ್ಲ ಒಂಥರ ಒಂದು ದೊಡ್ಡ ಇನ್ಸ್ಪಿರೇಷನ್, ಮತ್ತೆ ನಮ್ಗೊಂಥರ ಎಲ್ಲೋ ಒಂದ್ ಕಡೆ ಗಿಲ್ಟ್ ಫೀಲ್ ಆಗತ್ತೆ. ಅಯ್ಯೋ, ನಾವು ಈ ವಯಸ್ಸಿನಲ್ಲಿ ಇಟ್ಕೊಂಡು ನಿಮ್ಮಷ್ಟು ನಾವು ಡೆಡಿಕೇಶನ್ ಕೊಡಕ್ ಆಗ್ತಾ ಇಲ್ವಲ್ಲ ಅಂತ. ಬಟ್ ನೀವು ನಮ್ಗೆಲ್ಲರಿಗೂ ಒಂದು ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಶಿವಣ್ಣ. ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ ನಾನ್ ತಿಳ್ಕೊಬೋದಾ? ಖಂಡಿತ ಅಪ್ಪಾಜಿಗಿಂತ ಒಂದು ಇನ್ಸ್ಪಿರೇಷನ್ ಬೇಕಾಗಿಲ್ಲ. ಯಾಕಂದ್ರೆ ಬಾಡಿ ವೈಸ್ಲಿ ಅವರು ಕಮಲಾಸನ್, ಆಮೇಲೆ MG ರಾಮಚಂದ್ರನ್, ಆ ಥರ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಅವರೆಲ್ಲ ತುಂಬ ಇನ್ಸ್ಪಿರೇಷನ್ ನಮಗೆ. ಆಮೇಲೆ ಈಗಿನ ಇದ್ರಲ್ಲಿ ಬಂದರೆ ಬಾಲಿವುಡ್ಲೇ ತಗೊಳ್ಳಿ, ಇವಾಗ ಶಾರುಖ್ ಖಾನ್ ಇರ್ಬೋದು, ಅಮೀರ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಅವ್ರು ಇರ್ಬೋದು. ಆ್ಯಂಡ್ ಅಗೈನ್ ಕಮಿಂಗ್ ಟು ತೆಲುಗು ಇಂಡಸ್ಟ್ರಿ, ಮಹೇಶ್ ಬಾಬು, ವೆಂಕಟೇಶ್ ಅವರು, ನಾಗಾರ್ಜುನ. ಆಮೇಲೆ ಇಲ್ಲಿ ಕನ್ನಡದಲ್ಲಿ ತಗೊಳ್ಳಿ, ನಮ್ಮ ಯಶ್ ಇದ್ದಾರೆ, ಇವಾಗ ಎಷ್ಟು ಒಳ್ಳೆ ಫಿಗರ್ ಮೇಡ್ ಮಾಡಿ. ನಮ್ಮ ಪುನೀತ್ ಇದ್ದಾರೆ. ನೀವು ಇವತ್ತು ಸಿಕ್ಸ್ ಪ್ಯಾಕ್ಸ್ ಮಾಡ್ಕೊಂಡು ಬೇರೆ ಯಾರಿಗ್ ಬೇಕಾದ್ರೂ ನೀವು ಹೊಗಳ್ತಾ ಇರ್ಬೋದು, ಬಟ್ ನಿಮ್ಮ ಅಭಿಮಾನಿಯಾಗಿ ನೀವು ಬೇರೆ ಭಾಷೆಯ ಹೀರೋಗಳು ಯಾರ್ಯಾರ ಹೆಸರು ಹೇಳಿದ್ರಿ ಎಲ್ರು ಇವತ್ತು ನೀವು ಸೈಡ್ ಹೊಡೆದು ಬಿಟ್ಟಿದ್ದೀರಾ. ಇವತ್ತಲ್ಲ, ನೀವ್ ಯಾವತ್ತೋ ಸೈಡ್ ಹೊಡೆದು ಬಿಟ್ಟಿದ್ದೀರಾ ಶಿವಣ್ಣ. ನಿಜವಾಗ್ಲೂ ಥಿಯೇಟರ್ ಕುತ್ಕೊಂಡು ಕ್ಲೈಮ್ಯಾಕ್ಸ್ ಸೀನು ಶಿವಣ್ಣ, ನೀವು ಬೇರೆ ಬಾಡಿನಲ್ಲಿ ಎಂಟರ್ ಆಯ್ತು ಅಂತಂದ್ರೆ ಅಭಿಮಾನಿಗಳು ಹುಚ್ಚೆತ್ ಕುಣಿತಾ ಇದಾರೆ. ಇವತ್ತು ಮಾತ್ರ ನಾನು ಅಷ್ಟೇ ನನ್ನ ಟಿಕೆಟ್ ಎಲ್ಲ ಹರಿದ್ಬಿಟ್ಟು ಸ್ಕ್ರೀನ್ ಕಡೆ ನಾನು ಎಸಿತಾ ಇದ್ದೀನಿ. ನಾನು ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಒಂದು ಎಕ್ಸ್ಟ್ರಾರ್ಡಿನರಿ ಬೆಳವಣಿಗೆ ಇದು. ನಿಜವಾಗ್ಲೂ ಕನ್ನಡ ಚಿತ್ರರಂಗ ಇದೇ ತರ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ಬೇಕು. ಆಲ್ ಓವರ್ ಇಂಡಿಯಾ ಮಾತ್ರ ಅಲ್ಲ,
ಪ್ರಪಂಚದಾದ್ಯಂತ ರಿಲೀಸ್ ಆಗ್ಬೇಕು. ನಿಮ್ಮಂತ ಹೀರೋಗಳು ಖಂಡಿತವಾಗ್ಲೂ ಇದ್ದು ನಮ್ಮಂತವ್ರಿಗೆ ಇದೇ ತರ ಇನ್ಸ್ಪಿರೇಷನ್ ಆಗಿರ್ಬೇಕು ಶಿವಣ್ಣ. ಖಂಡಿತ ನಿಮ್ಮೆಲ್ರಿಗೂ ನಾವು ಯಾವಾಗ್ಲೂ ನಾವು ನಿಮ್ ಹಿಂದೆ ಇರ್ತೀವಿ. ಆಲ್ವೇಸ್ ಶಿವಣ್ಣ ಲವ್ಸ್ ಎವ್ರಿಬಡಿ. ಶಿವಣ್ಣ ಕನ್ನಡ ಇಂಡಸ್ಟ್ರಿನೇ ಪ್ರೀತಿಸ್ತಾರೆ, ಕನ್ನಡದಲ್ಲಿರೋ ಪ್ರತಿಯೊಬ್ರು ಹೀರೋನು ಪ್ರೀತಿಸ್ತಾರೆ. ಖಂಡಿತ ಅದೆಲ್ರಿಗೂ ಗೊತ್ತಿರೋದು. ಅದಕ್ಕೋಸ್ಕರ ಶಿವಣ್ಣ ಅಜಾತ ಶತ್ರು, ನಮ್ಮ ಅಪ್ಪಾಜಿ ಥರ, ನಮ್ಮ ದೇವ್ರ ಥರ. ಈ ದೇವ್ರ ಮಗ ಇವತ್ತಿಲ್ಲೋದು ಎಲ್ರಿಗೂ ಖುಷಿ. ಶಿವಣ್ಣ, ಈಗ ನಿಮ್ಮ ಒಂದು ಪರಿಚಯದ ಹಾಡು ಎಲ್ಲರೂ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ನೀವು ಅಪ್ಪಣೆ ಕೊಟ್ಟರೆ ಖಂಡಿತ ನೋಡೋಣ. ಶಿವಣ್ಣ, ನನಗೋಸ್ಕರ ನೀವು ಅದನ್ನು ಹೇಳಿ. ಈಗ ಈ ಹಾಡು ಬರುತ್ತೆ ಎಲ್ಲರೂ ನೋಡಿ ಅಂತ ಅನ್ಸುತ್ತೆ. ಈಗ ಹಾಡು ಬರುತ್ತೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಮತ್ತೊಂದು ಜಾಹೀರಾತಿನ ವಿರಾಮದ ನಂತರ ಇವತ್ತು ಕನ್ನಡಿಗರ ಒಂದು ಹೆಮ್ಮೆ ಪಡುವಂತಹ ದಿನ. ಭಜರಂಗಿ ಭಾರತಾದ್ಯಂತ ಬಿಡುಗಡೆಯಾಗಿ ಭರ್ಜರಿ ಯಶಸ್ಸು ಕಂಡಿರೋದು. ಹಾಗೆ ಶಿವಣ್ಣ, ಚಿತ್ರದಲ್ಲಿ ನಿಮ್ಮ ಪಾತ್ರಕ್ಕೆ ಸರಿದೂಗುವ ಹಾಗೆ ಖಳನಾಯಕ ಆಗಿರ್ಬೋದು, ಆ ಸಣ್ಣ ವಯಸ್ಸಿನಲ್ಲಿ ಆ ಖಳನಾಯಕ ನಿಮ್ಮಿಂದ ಅವ್ರಿಗೆಲ್ಲ ಒಂದು ಕಡೆ ಒಂದು ಸ್ಫೂರ್ತಿ, ಆದರ್ಶ, ಆ ಥರ ಪಾತ್ರ ಮಾಡೋಕ್ಕೆ ಸಾಧ್ಯ ಆಗಿರ್ಬೋದು ಅನ್ಸುತ್ತೆ. ಇಲ್ಲ ಅಂದರೆ ಅವ್ರೆಲ್ಲರೂ ಒಳ್ಳೆ ನಟರೆ. ದೇ ಹ್ಯಾವ್ ಗಾಟ್ ದ ಪೊಟೆನ್ಷಿಯಲ್ ಇದೆ. ಅವ್ರು ನೋಡ್ತೀನಿ ಅನಿಸುತ್ತೆ. ಅಂದರೆ ಅವರು ಹೆಲ್ತ್ ಮಾಡ್ಕೊಂಡು ಬಂದಿರೋದು. ಆ ಚಿಕ್ಕ ಹುಡುಗನೂ ಅಷ್ಟೇ, ಸುಮ್ಮನೆ ಸ್ವಲ್ಪ ಹೇಳಿದ್ರೆ ಅಷ್ಟಷ್ಟು ಮಾಡ್ತಾನೆ. ಆಮೇಲೆ ಭಾಳ ಲೈವ್ಲಿ, ತುಂಬ ಇಂಟ್ರೆಸ್ಟ್ ಆತನಿಗೆ. ಬಂದು ಪ್ರತಿಯೊಂದು ಅವ್ರು ಶಾರ್ಟ್ ಇಲ್ದಿರ್ಬೇಕಾದ್ರೆ ಬಂದು ಪ್ರತಿಯೊಂದು ನಮ್ಮದೆಲ್ಲ ನೋಡೋರು. ಅದು ಸಾಮಾನ್ಯವಾಗಿ ನಮ್ಮನ್ನು ನೋಡಿ ಕಲಿಯೋದಂತಲ್ಲ, ಖಂಡಿತ ಎಲ್ಲೋ ಒಂದು ಕಡೆ ಎಲ್ರಿಗೂ ಒಂದು ಪಾಯಿಂಟ್ ಖಂಡಿತ ಎಲ್ರಿಗೂ ಇರುತ್ತೆ ಆ ಪೊಟೆನ್ಷಿಯಾಲಿಟಿ. ಆ ಪೊಟೆನ್ಷಿಯಾಲಿಟಿ ಜೊತೆಲಿ ನಾವು ಸಪೋರ್ಟ್, ಒಂದು ಮಾರಲ್ ಸಪೋರ್ಟ್ ಕೊಟ್ಟಾಗ ಇನ್ನೂ ಅವರು, ಎಕ್ಸ್ಪೆಷಲಿ ಆಲ್ ದ ವಿಲನ್ಸ್, ಎಕ್ಸ್ಪೆಷಲಿ ನನ್ನ ಮಗನ ರೋಲ್ ಮಾಡಿದ ಚಿಕ್ಕ ಹುಡುಗ, ಅದು ದೊಡ್ಡವನಾದ್ಮೇಲೆ ಅವ್ನು ಮಾಡಿರೋದು ಏನು ತೂಗಿಸ್ಕೊಂಡು ಹೋಗ್ತಾನೆ. ಸಿನಿಮಾದಲ್ಲಿ ನಾವಿಲ್ಲ ಅಂದ್ರೂ ಒಂದು ಸ್ವಲ್ಪ ದೃಶ್ಯದಲ್ಲಿ ಇದನ್ನ ಪವರಾಗಿ ತೋರಿಸ್ಕೊಂಡು ತುಂಬ ಅದು. ಆಮೇಲೆ ರುಕ್ಮಿಣಿ ಅವರು ಡ್ಯಾನ್ಸ್ ಇದಿರ್ಬೋದು. ಆ್ಯಂಡ್ ಅಗೈನ್ ಕಮಿಂಗ್ ಬ್ಯಾಕ್ ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಸ್ಟಾರ್ಟಿಂಗ್ ಬರ್ತಾನೆ ಹುಡುಗ, ಚೇತನ್ ಅಂತ ಹುಡುಗ. ಆ ಹುಡುಗ ಆಮೇಲೆ ಫಸ್ಟ್ ಬಜರಂಗಿ ಪೀರಿಯಡ್ಲು ಬರ್ತಾನೆ, ಈ ಪೀರಿಯಡ್ಲು ಬರ್ತಾನೆ ಲಾಸ್ಟ್ ವಿಲನ್. ದಟ್ ಮ್ಯಾನ್ ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಪೊಟೆನ್ಷಿಯಲ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದ್ಭುತ, ವೆರಿ ನೈಸ್. ಆಮೇಲೆ ಎಲ್ಲರ ಪಾತ್ರನೂ ಅಷ್ಟೇ. ಆಮೇಲೆ ವಿಲೇಜ್ಲಿ ಬರೋಂಥ ಒಂದು ಪಾತ್ರಗಳು ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅಚ್ಚುಕಟ್ಟ ಮಾಡಿದ್ದಾರೆ. ಆಮೇಲೆ ಅಂದ್ರಿತಾರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲವ್ಕೆಗೂ ಚೆನ್ನಾಗಿ ಮಾಡಿದ್ದಾರೆ. ಸೀರಿಯಸ್ನೆಸ್ ಬಂದಾಗ ಹೀರೋನ ಮೋಟಿವೇಟ್ ಮಾಡೋದು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಳ್ಳೆ ಆರ್ಟಿಸ್ಟ್ ಆಕೆಯಿಂದ ಒಳ್ಳೆ ವರ್ಕ್ ತಗೊಂಡಿದ್ದಾರೆ. ಹರ್ಷ ಮಾತ್ರ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತಷ್ಟು ಅಭಿಮಾನಿಗಳಿದ್ದಾರೆ. ಮಾತಾಡ್ಸೋಣ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ರಾಮ ಅವರೇ, ನೋಡಿದ್ರ ಬಜರಂಗಿ? ಎಲ್ಲಿ ನೋಡಿದ್ರಿ? ಹೌದಾ, ಮಾತಾಡಿ. ಶಿವಣ್ಣ ಅವರಿದ್ದಾರೆ. ಹಲೋ, ನಮಸ್ಕಾರ. ಚೆನ್ನಾಗಿ ನೀ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರಮ್ಮ. ಹೇಳಿ, ಬಜರಂಗಿ ಚಿತ್ರದ ಬಗ್ಗೆ ಏನಾದ್ರೂ ಹೇಳೋದಿದ್ರೆ ಕೇಳೋದಿದ್ರೆ ಮಾತಾಡಿ. ನೋಡಿ ಸರ್, ಇವತ್ತು ಫಸ್ಟ್ ನೋಡಿದೀವಿ. ಎಲ್ಲಿ ನೋಡಿದ್ರಿ? ನಮ್ಮ ಕುಷ್ಟಗಿ ನೋಡಿದ್ವಿ ಸರ್. ಎಲ್ಲಿ? ಕುಷ್ಟಗಿ, ಕೊಪ್ಪಳ ಡಿಸ್ಟ್ರಿಕ್ಟ್. ಕುಷ್ಟಗಿ, ಕೊಪ್ಪಳ. ಕೊಪ್ಪಳ. ಹೌದು ಸರ್. ಹೇಳಿ, ಚೆನ್ನಾಗಿತ್ತಾ? ಸಖತ್ತಾಗಿದೆ ಸರ್. ಎಲ್ಲ ಕೆಕ್ಕೆ ಹೊಡೆದೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಸರ್ ಇವತ್ತೆಲ್ಲ. ಚೆನ್ನಾಗಿ ಇಷ್ಟ ಆಯ್ತಾ ಪಿಕ್ಚರ್? ಎಲ್ಲ ಪಟಾಕಿ ಗಿಡಕ್ಕೆ ಎಲ್ಲ ಹಚ್ಚಿರಿ ಸರ್, ಎಲ್ಲ ಚೆನ್ನಾಗಿದೆ ಸರ್. ಓಕೆ 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 ಓಕೆ. ಬಾರಿ ಸಖತ್ತಾಗಿದೆ ಸರ್. ಆಮೇಲೆ ಸಾಂಗ್, ಆಮೇಲೆ ನಿಮ್ಗೆಲ್ಲ ಇದು 6 ಪ್ಯಾಕ್ ಎಲ್ಲ ಸಖತ್ತಾಗಿದೆ ಸರ್. ಚೆನ್ನಾಗಿದ್ಯಾ? ಹೌದು ಸರ್. ಈಗ ಬಾಡಿ ಮೇಂಟೈನ್ ಮಾಡಿ ಸರ್. ಥ್ಯಾಂಕ್ ಯು ಮಾಡ್ತೀನಿ. ತುಂಬಾ ಖುಷಿ ಆಯ್ತು ರಾಮ ಅವರೇ, ಧನ್ಯವಾದ. ಈಗ ಮತ್ತಷ್ಟು ಕರೆಗಳು. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಪ್ರವೀಣ್ ಅಂತ. ಪ್ರವೀಣ್ ಅವ್ರು ಎಲ್ಲಿಂದ ಕರೆ ಮಾಡಿದ್ರಿ? ಜೆ.ಪಿ. ನಗರದಿಂದ. ಪ್ರವೀಣ್ ಹೇಳಿ. ನಮಸ್ಕಾರ ಶಿವಣ್ಣ. ನಮಸ್ಕಾರ ಪ್ರವೀಣ್, ಹೇಳಿ. ಅಣ್ಣ, ತುಂಬಾ ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚು ಮೆರೀತಾ ಇದ್ದವರಿಗೆಲ್ಲ ಬುದ್ಧಿ ಕಲಿಸಿದೀರಾ. ಹಂಗೆಲ್ಲ ಮಾತಾಡಬಾರ್ದು. ಯಾತಕ್ಕೆ? ಯಾರು ಇಲ್ಲಿ ಮೆರಿಯಕ್ಕೆ ಬರೋದು ಯಾರು ಮೆರಿಯಕ್ ಆಗಲ್ಲಮ್ಮ. ಎಲ್ಲರ ಮೆರೆಸೋರು ನೀವು. ಅಲ್ಲ, ಹೀರೋಗಳಿಗಿಂತ ಅಭಿಮಾನಿಗಳು ತುಂಬಾ ಮೆರಿತಾ ಇದ್ರು. ಇಲ್ಲ, ಒಂದ್ ನಿಮಿಷ ಅಮ್ಮ, ಎಲ್ಲಾರನ್ನು ಮೆರೆಸೋರು ನೀವೇಮ್ಮ ಅಭಿಮಾನಿಗಳಮ್ಮ. ಅದು ಯಾರದೇ ಅಭಿಮಾನಿ ಆಗಲಿ, ನಾವು ಯಾವಾಗ್ಲೂ ಇನ್ನೊಬ್ಬರನ್ನ ಬ್ಲೇಮ್ ಮಾಡಬಾರ್ದು. ಖಂಡಿತ. ಪ್ರವೀಣ್ ಅವರೇ, ದಯವಿಟ್ಟು ಕೇಳ್ಕೊಳ್ಳೋದು, ಬಜರಂಗಿ ಸಿನಿಮಾ ನೀವು ನೋಡಿದ್ರಿ, ಇಷ್ಟಪಟ್ರಿ, ಅದು ಖುಷಿ ಆಗ್ಬೇಕು. ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಶಿವಣ್ಣ ಎಷ್ಟು ಬಿಡುವಿಲ್ದೇ ಇದ್ರು ಬಿಡುವು ಮಾಡ್ಕೊಂಡು ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದಾರೆ. ನಿಮ್ಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಖುಷಿ. ಅದೇ ಖುಷಿ ನಮ್ಗೆ. ಏನ್ ಇಷ್ಟ ಆಯ್ತು ಪ್ರವೀಣ್ ನಿಮ್ಗೆ? ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಗದೆ ಎತ್ಕೊಂತೀರಲ್ಲ, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ನಮ್ ತಂದೆಯವ್ರು ಮಾತಾಡ್ತಾರಂತೆ. ಕೊಡಿ. ಹಲೋ. ನಮಸ್ಕಾರ ಸರ್. ನಮಸ್ಕಾರ ಶಿವಣ್ಣ ಅವ್ರಿಗೆ. ನಮಸ್ಕಾರ.
ಶಿವಣ್ಣ ಅವರೇ ಸೂಪರ್ ಆಗಿ ಮಾಡಿದ್ದೀರಾ ಶಿವಣ್ಣ ಅವರೇ. ಥ್ಯಾಂಕ್ ಯು ಸರ್. ತುಂಬಾ ಸಂತೋಷ ಆಯ್ತು, ಇವತ್ತು ಸಿಕ್ಕಿದ್ವಿ, ದೇವ್ರು ಸಿಗ್ದಂಗೆ ಆಯ್ತು ನನ್ಗೆ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಪ್ಪಾಜಿ ಹೆಂಗ್ ಮಾಡ್ತಿದ್ರು ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ ಅವ್ನ ಕೈ ಅಂತ ನಾನು ಅನ್ಕೊಂಡಿದ್ದೀನಿ. ಅಯ್ಯೋ ನಿಜಲು ನಿಮ್ಮಲ್ಲಿ ಕಾಣ್ತಾ ಇದೀವಿ ಅಪ್ಪಾಜಿನ ನಿಜಲು. ಅಯ್ಯೋ ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸರ್. ನೋಡ್ತಾ ಇದ್ದೀನಿ, ಮತ್ತೆ ನೋಡೋಣ ಅನ್ಸ್ತಾ ಇದೆ. ಟಿಕೆಟ್ ಸಿಗ್ತಾ ಇಲ್ಲ ಶಿವಣ್ಣ. ನೋಡಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ಧನ್ಯವಾದ. ಮತ್ತಷ್ಟು ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳಿ. ಹಲೋ. ಹಾ ಹೇಳಿ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬೈರೇಶ್ ಅಂತ, ದಾವಣಗೆರೆ ಶಾಮನೂರ್ ಅಂತ. ಎಲ್ಲಿ ನೋಡಿದ್ರಿ ಚಿತ್ರ? ಸರ್ ದಾವಣಗೆರೆ ಪುಷ್ಪಂಜಟೆ ಇತ್ತು ಸರ್. ಹೌದಾ, ಮಾತಾಡಿ. ಹಾಗಿದ್ರೆ ಶಿವಣ್ಣ ಅವ್ರು ಇದಾರೆ. ನಮಸ್ಕಾರ, ಹೇಳಿ ಬೈರೇಶ್. ಹಲೋ ಸರ್, ನಾನು ಶಿವರಾಜ್ ನಾನು ಬೈರೇಶ್ ಅಂತ. ಹೇಳಿ ಬೈರೇಶ್. ಸರ್ ದಾವಣಗೆರೆ ಪುಷ್ಪಂಜಟೆ ಥಿಯೇಟರ್ ಅಲ್ಲಿ ಸರ್. ಹೇಳಿ ಸರ್. ಸರ್ ನಿಮ್ ಸಿಕ್ಸ್ ಪ್ಯಾಕ್ ಅಂದ್ರೆ ಸೂಪರ್ ಸರ್. ಇಷ್ಟ ಆಯ್ತಾ? ಸರ್ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ನಿಮ್ಮ ಪೋಸ್, ಆಕ್ಟಿಂಗ್, 1 ಸೆಕೆಂಡ್ ಜೋಗ ರಿಪೀಟ್ ಆದಂಗೆ ಆಗ್ಬಿಡ್ತು ಸರ್. ಥ್ಯಾಂಕ್ ಯು ಸರ್. ಸರ್ ನೀವೀಗ ಒಳ್ಳೊಳ್ಳೆ ಫಿಲ್ಮ್ಗಳು ಮಾಡಿ ಸರ್. ದಾವಣಗೆರೆ ಶಾಮನೂರ್ ವತಿಯಿಂದ ನಿಮ್ಗೆಲ್ಲರಿಗೂ ಆಯ್ತು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಶಿವಣ್ಣ, ಮದರಂಗಿ ಚಿತ್ರದ ನಾಯಕ ನಟ ಕೃಷ್ಣ ಅವರು ರಾಘಣ್ಣ ಅವ್ರ ಮಗನ ಜೊತೆ ಬಂದು ಚಿತ್ರ ನೋಡಿದ್ರು. ಪಾಪ 6:30ಗೆ ಬಂದು ಚಿತ್ರ ನೋಡಿ ಇದ್ ಮಾಡಿದ್ರು. ಇವಾಗ ಅವರು ಮಾತಾಡ್ತಾರಂತೆ ನಿಮ್ ಜೊತೆ. ಮದರಂಗಿ ಚಿತ್ರದ ನಾಯಕ ನಟ ಕೃಷ್ಣ. ನಮಸ್ಕಾರ, ಶುಭ ಸಂಜೆ ಕೃಷ್ಣ ಅವರೇ. ನಮಸ್ತೆ. ಮಾತಾಡ್ತೀರಾ ಶಿವಣ್ಣ ಅವ್ರ ಹತ್ರ? ನಮಸ್ಕಾರ, ಹೇಳಿ. ಶಿವಣ್ಣ ನಮಸ್ತೆ. ಶಿವಣ್ಣ, ಬೆಳಗ್ಗೆ ಹೋಗಿದ್ವಿ ನಾನು, ವಿನು ಮತ್ತೆ ಲಕ್ಕಿ. ಹೌದಾ? ತ್ರಿವೇಣಿಗೆ. ಹೇಳಿ. ನಾನು ಆಕ್ಚುಲಿ ಮೈಸೂರು ಬೆಳೆದಿದ್ರಿಂದ ನನಗೆ ಓಮ್ ಫಿಲಮ್ ಆಗ್ಲಿ, ಜೋಗಿ ಆಗ್ಲಿ, ನನಗೆ ಅದ್ ಹೆಂಗ್ ಓಪನಿಂಗ್ ತಗೊಂಡಿತ್ತು ನಾನು ನೋಡಿರ್ಲಿಲ್ಲ, ಇವ್ರಿಗೆ ಕೇಳಿದ್ದೆ. ಐ ಥಿಂಕ್ ಜಾಕಿ ನಾನು ಅದ್ರ ವರ್ಕ್ ಮಾಡಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸೊ ಹಾಗಾಗಿ ನಾವು ಫಸ್ಟ್ ಶೋ ಅಲ್ಲೇ ಇದ್ವಿ. ಸೊ ಅದಾದ್ಮೇಲೆ ನನಗೆ ಈ ಮೂವಿನೇ ನನಗೆ ಅದಕ್ಕಿಂತ ಆಕ್ಚುಲಿ ಒಂದು ಡಬಲ್ ಅಂತ ಹೇಳ್ಬೋದು ಕ್ರೇಜ್. ಥ್ಯಾಂಕ್ ಯು. 7:30 ನನಗೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಆ ಗದೆ ಇಟ್ಕೊಂಡು ನಾನೆಲ್ಲ ಕೊಡದಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಎವ್ರಿಥಿಂಗ್ ಇನ್ ಸಿಕ್ಸ್ ಪ್ಯಾಕ್ ಎಲ್ಲ ಆಲ್ಮೋಸ್ಟ್ ಕೈಯಲ್ಲಿ ಒಂದು ರೋಮ ನಿಂತ್ಕೊಂಡು ಆಗ್ಬಿಡ್ತು. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ತುಂಬಾ ಒಂದು ಒಳ್ಳೆ ಸಿನಿಮಾ ನೋಡಿದೆ. ಆಮೇಲೆ ಹರ್ಷ ಮಾಸ್ಟರ್ಗೆ ಮಾತಾಡಿದೆ. ಥ್ಯಾಂಕ್ ಯು. ಹರ್ಷ ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಬಿಡಿ, ಹರ್ಷ ಮೌಳಿ ಅಂತ ಇಟ್ಕೊಂಬಿಡಿ, ರಾಜಮೌಳಿ ಆಗ್ಬಿಟ್ರಿ ನೀವು ಕನ್ನಡಕ್ಕೆ ಅಂತ. ಸೋ ಸ್ವೀಟ್. ತುಂಬಾ ಚೆನ್ನಾಗಿ ತೋರಿಸ್ತಂದ್ರೆ ಅಂದ್ರೆ ಹೀರೋಯಿಸಮ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಕೃಷ್ಣ ಅವರ ಅಲ್ಲಿದ್ದ ಜನ, ಹರ್ಷೋದ್ಗಾರ, ಅದ್ರ ಬಗ್ಗೆ ಏನ್ ಅನ್ನಿಸ್ತು ನಿಮ್ಗೆ? ಅಯ್ಯೋ ನನ್ಗೆ ಅಂದ್ರೆ ನನ್ ಬರೀ ಕೇಳಿದ್ದೆ, ಹಿಂಗೆ ಓಪನಿಂಗ್ ತಗೊಳ್ಳೋದು, ಹಂಗ ಓಪನಿಂಗ್ ತಗೊಳ್ಳೋದು, ನಾನು ಆಕ್ಚುಲಿ ನೋಡಿರ್ಲಿಲ್ಲ. ನನಗೆ ಅದರಿಂದ ಬೆಳಗ್ಗೆಯಿಂದ ಇಲ್ಲ ಒಂದು 50 ಜನ ಫೋನ್ ಮಾಡಿದ್ದೀನಿ ನಾನು. ಹೌದಾ? ಈ ಬಜರಂಗಿ ಫಿಲ್ಮ್ ಬಗ್ಗೆ ಮಾತಾಡಕ್ಕೆ. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ನನಗೆ. ನೀವು ಹೇಳಿದ್ರಿ ವಿನಯ್ ರಾಜ್ಕುಮಾರ್ ಅವರು ಇದ್ರು ಅಂತ, ಅವ್ರು ಏನು ಹೇಳ್ತಾ ಇದ್ರು ನಿಮ್ಗೆ ಶಿವಣ್ಣನ ಬಗ್ಗೆ, ಆ ಪಾತ್ರದ ಬಗ್ಗೆ? ವಿನಯ್ಕಿಂತ ಲಕ್ಕಿ ಶಿವಣ್ಣ ಅವರು ದೊಡ್ಡ ಫ್ಯಾನು. ಅವರು ಲಾಸ್ಟ್ ಅಲ್ಲಿ ಸಿಕ್ಸ್ ಪ್ಯಾಕ್ ಅಂದ್ರೆ ಓಪನ್ ಆಗುತ್ತೆ ಶರ್ಟ್, ಸೀಟಿಂದ ಎತ್ಕುತ್ಕೊಂಡ ಲಕ್ಕಿ. ಅಯ್ಯೋ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಥ್ಯಾಂಕ್ ಯು ಕೃಷ್ಣ. ತುಂಬಾ ಖುಷಿ ಆಯ್ತು ಶಿವಣ್ಣನ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ಸೇಮ್. ತುಂಬಾ ಖುಷಿ ಆಯ್ತು ಕೃಷ್ಣ ಅವರೇ, ಧನ್ಯವಾದಗಳು. ಶಿವಣ್ಣ, ಇನ್ನೊಂದೇ ಒಂದ್ ಕರೆ ಇದೆ ಅಂತೆ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಶುಭ ಸಂಜೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಚೆನ್ನಾಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ಅದಕ್ಕಿನ್ನ ಇವತ್ತು ಶಿವಣ್ಣ ಅವರು ಇದ್ದಾರೆ, ಅವ್ರ ಬಗ್ಗೆ ನಾವು ವಿಚಾರಿಸ್ಕೊಬೇಕು. ಮಾತಾಡಿ. ನಮಸ್ಕಾರ ಸರ್, ಹೇಳಿ ಸರ್. ಶಿವಣ್ಣ ನಮಸ್ಕಾರ. ಶಿವಣ್ಣ ನಮಸ್ಕಾರ. ನಾನ್ ನಿಮ್ಮ ಅಭಿಮಾನಿ ಶಿವಣ್ಣ. ನಾನು ಯಾವಾಗಲೇ ನಿಮ್ ಫಿಲಿಮ್ ಫಸ್ಟ್ ಶೋ ನೋಡ್ತೀನಿ ಶಿವಣ್ಣ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ರ ಶಿವಣ್ಣ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಬಂದಿದೆ. ನಿಮ್ಮ ಸಿಕ್ಸ್ ಪ್ಯಾಕ್, ನೀವು ಮಾಡಿರೋ ನಟನೆ, ಹರ್ಷ ಅವರ ಕೊರಿಯೋಗ್ರಾಫರ್, ಮತ್ತೆ ಸ್ಕ್ರೀನ್ ಪ್ಲೇ, ಶಿವಣ್ಣ ಎಲ್ಲ ವಿಲನ್ಗಳು ಮತ್ತಾಗಿ ಮಾಡಿದ್ದಾರೆ ಶಿವಣ್ಣ. ತಾವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಶಿವಣ್ಣ. ನಿಮ್ಮ ಹೆಸರು ಹೇಳಿ, ಎಲ್ಲಿ ನೋಡಿದ್ರಿ ಹೇಳಿ. ನಿಮ್ಮ ಹೆಸರು ಹೇಳಿಲ್ಲ ಅಣ್ಣ. ನಾನು ರವಿ ಅಂತಾನ. ನಾನು ನಿಮ್ಮ ಅಭಿಮಾನಿ. ನಿಮ್ ಪ್ರತಿ ವರ್ಷ ನಿಮ್ ಬರ್ತಡೆಗೆ ಫಸ್ಟ್ ಬರ್ತೀರಣ್ಣ ನಾನು. ಓ ಹೌದಾ? ಓಕೆ. ತುಂಬಾ ಚೆನ್ನಾಗಿದೆ ಅಣ್ಣ ಫಿಲಿಮ್, ಬಹಳ ಚೆನ್ನಾಗಿ ಬಂದಿದೆ ಅಣ್ಣ. ಥ್ಯಾಂಕ್ ಯು. ಮತ್ತೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ದಣ್ಣ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ಧನ್ಯವಾದಗಳು. ಶಿವಣ್ಣ, ಮತ್ತೊಂದು ಹಾಡು ಎಲ್ಲರೂ ಹೇಳ್ತಾ ಇದ್ದಿದ್ದು ಜಿಯಾ ಹಾಡು. ಅದು ಶಿವಾಜಿ ರಜನಿಕಾಂತ್ ಅವರ ಹಾಡು. ಅದೇ ಥರ ಆ ಒಂದು ಮರುಭೂಮಿಯಲ್ಲಿ ಒಂದು ಮಾನಸ ಸರೋವರ, ಆ ಒಂದು ಹಾಡು, ಅದನ್ನು ಮತ್ತೆ ನಾವು, ಯಾಕೆಂದರೆ ಕನ್ನಡಿಗರಿಗೆ ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆಲ್ಲ ಈ ಹಾಡು, ಈ ಚಿತ್ರ ಎಲ್ಲೋ ಒಂದು ಕಡೆ ಅವ್ರಿಗೆ ಬಿಸಿ ಮುಟ್ಟಿದೆ ಅಂತ ಮಾತಾಡ್ಕೋತಾ ಇದ್ರು. ಈ ಹಾಡು ನೋಡಿದಾಗಲೆಲ್ಲ ಬಹುಶಃ ಅಪ್ಪಾಜಿ ಆಗಿರ್ಬೋದು, ಅಥವಾ ನೀವು ಹೇಳ್ದಾಗೆ ರಜನಿಕಾಂತ್, ಕಮಲ್ ಹಾಸನ್ನು ಅವ್ರ ಥರ ಆ ಒಂದು ಆ ಹಾಡು ಬಗ್ಗೆ ಇನ್ನೂ ಮಾತಾಡ್ಬೇಕು. ಆ ಹಾಡು ನೋಡೋಣ. ಖಂಡಿತ. ತುಂಬ ಅದ್ಭುತವಾಗಿ ಅರ್ಜುನ್ ಜನ್ಯ ಅವರ ಸಂಗೀತ, ಶಿವಣ್ಣನವರ ಅಭಿನಯ, ತುಂಬಾ ಸೊಗಸಾದ ಹಾಡು ಜಿಯಾ ನೋಡಿ.
जिया तेरी जिया मेरी, जिया तेरी जिया मेरी, जिया तेरी जिया मेरी. ನೋಟದ ಬಾಣವು ನಾಟಿದೆ ಆಗಲೇ, ಜೀವವೇ ಹೋದರೂ ಹೋಗಲೀಗಲೇ. ಜಿಯಾ ತೆರಿ ಜಿಯಾ ಮೇರಿ, ಜಿಯಾ ತೆರಿ ಜಿಯಾ ಮೇರಿ. ಜಿಯಾ 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 ಜಿಯಾ. ನೀ ಬಂದು ಬಳಿ ನೀ ಬಂದು ಈ ಸ್ವಪ್ನದ ಗಾಯ ನೋಡು, ನನ್ನಲ್ಲೇ ಇದೆ ಈಗೊಂದು ನಿನ್ನ ಮೇಲೆ ಮುದ್ದಾದ ಸೇಡು. ಹೇಳಲು ಹೋದರೆ ಸಾವಿರ ಮಾತಿದೆ, ಬೆಳ್ಳಿಯ ಮೋಡಕ್ಕೂ ನಿನ್ನದೇ ಛಾಪಿದೆ. ಚಾಚಿದ ಕೈಯಲ್ಲಿ ಕೈಯಿದೆ ಆಗಲೇ, ಜೀವವೇ ಹೋದರೂ ಹೋಗಲೀಗಲೇ. ಜಿಯಾ ತೆರಿ ಜಿಯಾ ಮೇರಿ, ಜಿಯಾ ತೆರಿ ಜಿಯಾ ಮೇರಿ. ನಾ ಕಂಡ ಬೆಳಕೆ ಬೇರೆ, ನನ್ನತ್ತ ನೀ ನೋಡುವಾಗ ಅರಸುತ್ತ ಕಳೆದೇ ಹೋದೆ, ನಿನಗಿಂತ ಒಂಚೂರು ಬೇಗ. ಕಲ್ಪನಾ ಲೋಕದಿ ಎಲ್ಲಿದೆ ಕಾಯಿದೆ, ಮುತ್ತಿಗೆ ಹಾಕು ನೀ ಸುಮ್ಮನೆ ಕೂರದೆ. ಆಗುವ ಹಾಗಿದೆ ಮೋಹವೂ ಆಗಲೇ, ಜೀವವೇ ಹೋದರೂ ಹೋಗಲೀಗಲೇ. ಜಿಯಾ ತೆರಿ ಜಿಯಾ ಮೇರಿ, ಜಿಯಾ ತೆರಿ ಜಿಯಾ ಮೇರಿ. ಅದ್ಭುತವಾದ ಹಾಡು ನೋಡಿದ್ವಿ. ಈಗಿನ ಈ ಒಂದು ಕಾಲದಲ್ಲಿ ಬಹುಶಃ ಸಾಹಿತ್ಯ ಸಂಗೀತ ಅಪ್ಪಾಜಿಯವರ ಆ ಒಂದು ಹಾಡುಗಳು, ಚಿ ಉದಯಶಂಕರ್ ಅವರ ರಚನೆಯಲ್ಲಿ ಸಂಗೀತ ಸಾಹಿತ್ಯ ಎರಡು ಅರ್ಥ ಆಗೋ ಥರ ಇರ್ತಾ ಇತ್ತು. ಆ ಥರದ ಹಾಡು ಮತ್ತೆ ಕೇಳಿದಷ್ಟು ಖುಷಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರ್ಜುನ್ ಜನ್ಯ. ಎವ್ರಿ ಸಾಂಗ್ ಹೇಳ್ಬೋದು, ಬಟ್ ಈ ಸಾಂಗ್ ಅಂತ ನನಗೆ ತುಂಬ ಫೇವ್ರೆಟ್ ಸಾಂಗ್. ಹೌದು, ತಿಳಿಯಾಗಿ ತುಂಬ ಎಲ್ಲೋ ಕರ್ಕೊಂಡು ಹೋಗುತ್ತೆ, ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಶಿವಣ್ಣ, ನಿಮ್ಮ ಜೊತೆ ಮಾತನಾಡೋಕ್ಕೆ ಮತ್ತಷ್ಟು ಕರೆಗಳಿದ್ದಾರೆ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಸರ್ ಚೌಡರಾಜು ಅಂತ ದೊಡ್ಡಬಳ್ಳಾಪುರದಿಂದ ಸರ್. ಚೌಡರಾಜ್ ಹೇಳಪ್ಪ. ಸರ್ ಅದೇ ಶಿವಣ್ಣ ಚಿತ್ರ ನೋಡಿದೆ ಬೆಳಿಗ್ಗೆ. ಶಿವಣ್ಣವರೇ ಮಾತಾಡಿದ್ ನಿಮ್ಮ ಹತ್ರ? ಚೌಡರಾಜ್ ಅವರೇ ಗೊತ್ತು ಗೊತ್ತು. ಚೌಡರಾಜು ಅಂತ ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ. ಚೌಡರಾಜ್ ಹೇಳಪ್ಪ. ಅಣ್ಣ ದೊಡ್ಡ ಬಹಳ ಚೆನ್ನಾಗಿ ಬಂತಣ್ಣ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಬಿದ್ದೂರು, ಚಿಕ್ಕಬಳ್ಳಾಪುರ, ಮಧುಗಿರಿ ಬಹಳ ರೆಸ್ಪಾನ್ಸ್ ಬಂತು. ನಾನ್ ದೊಡ್ಡ ಫ್ಯಾನ್ ನಿಮ್ದು. 105 ಚಿತ್ರಗಳು ನೋಡ್ಕೊಂಡ 1 ನಿಮಿಷ ಕೇಳೋ ಅಭಿಮಾನಿ. ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಅಣ್ಣ. ಈ ಚಿತ್ರ ಒಂದ್ ಮೆಸೇಜ್ ಇದೆ ಕನ್ನಡ ಚಿತ್ರರಂಗಕ್ಕೆ. ಇಂಥ ಚಿತ್ರಗಳು ಅತಿ ಹೆಚ್ಚು ಬರ್ಬೇಕಣ್ಣ ಶಿವಣ್ಣ ನಿಮ್ ಫ್ಯಾಮಿಲಿಯಿಂದ. ಮತ್ತೆ ಎಲ್ಲಾ ಕನ್ನಡ ಚಿತ್ರಗಳು ಈ ಮಟ್ಟಕ್ಕೆ ಬರ್ಬೇಕು. ಬೇರೆ ಭಾಷೆ ಚಿತ್ರ ಪ್ರೇಮಿಗಳು ನಮ್ ಕನ್ನಡ ಚಿತ್ರ ಇಂಥವ್ ನೋಡ್ತಾ ಇದಾರೆ. ನಮ್ ದೊಡ್ಡಬಳ್ಳಾಪುರದಲ್ಲೂ ಸಹ ಗಡಿ ಭಾಗ, ಗೋರಿಬಿದ್ದೂರು, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಕೋಲಾರ ಡಿಸ್ಟಿಕ್ ಅವರೆಲ್ಲ ಚಿರಂಜೀವಿ ಅಭಿಮಾನಿಗಳು, ಬಾಲಕೃಷ್ಣ ಅಭಿಮಾನಿಗಳು ಅತಿ ಹೆಚ್ಚು ಬಂದು ರಾಜ್ಕುಮಾರ್ ಅಲ್ಲಿ ನೋಡಿದಾರಣ. ಬಹಳ ರೆಸ್ಪಾನ್ಸ್, ಒಳ್ಳೆ ರೆಸ್ಪಾನ್ಸ್ ಇದೆ ಶಿವಣ್ಣ. ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್, ಮುಂದಿನ ಚಿತ್ರ ಕಬೀರನು ಇಂಥ ಆಕ್ಟಿಂಗ್ ಅಲ್ಲೇ ಬರ್ಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಖಂಡಿತ ಬರುತ್ತೆ. ತಿರ್ಗಾ ಆಮೇಲೆ ಇನ್ನೊಂದು
ಶಿವಣ್ಣ ಬೇರೆ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡುವ ನಮ್ ಕನ್ನಡ ಚಿತ್ರರಂಗ ಇತ್ತೀಚೆಗೆ ಬಹಳ ಇಂಪ್ರೂವ್ಮೆಂಟ್ ಆಗಿ ಬೆಳೀತಾ ಇದೆ. ಎಲ್ಲಾ ಕನ್ನಡ ಚಿತ್ರದ ಹೀರೋಗಳು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ. ಮತ್ತೆ ನಿಮ್ಮಲ್ಲಿ ಅನುಭವಿ ನಿರ್ದೇಶಕರು MS ರಾಜಶೇಖರ್ ಇಂದ ಹಿಡಿದು ಸಾಯಿ ಪ್ರಕಾಶ್ ಇಂದ ಹಿಡಿದು ಓಂ ಪ್ರಕಾಶ್ ಅವರಿಂದ ಹಿಡಿದು ಇತ್ತೀಚಿನ ಏನು ಹರ್ಷ ಅವರಿಂದ ಮತ್ತು ಹಲವಾರು ಪ್ರೇಮ್ ಇಂದ ಯುವನ್ ಡೈರೆಕ್ಟರ್ಗಳ ಜೊತೆಲೂ ತಾವು ಮಾಡಿದೀರಾ. ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀವಿ. ಶಿವಣ್ಣ ಯಾವತ್ತಿದ್ರು ಎವರಿಗ್ರೀನ್ ಹೀರೋ, ಕೊಯ್ನೂರ್ ವಜ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಶಿವಣ್ಣ ಚೌಡರಾಜ್ ಅವರೇ, ಬಜರಂಗಿಲ್ ಏನ್ ಇಷ್ಟ ಆಯ್ತು? ಬಜರಂಗಿಲಿ ನಮ್ಗೆ ಎಲ್ಲಾ ತರ ಇಷ್ಟ ಆಯ್ತು. ಒಂದು ಬಿಡಕ್ ಆಗೋದಿಲ್ಲ. ಹರ್ಷ ಅವರು ಮತ್ತು ಕೋರಿಯೋಗ್ರಫಿ ಮತ್ತು ಇವರು ಮ್ಯೂಸಿಕ್ ಡೈರೆಕ್ಟರ್ ಅಂತೂ ನಮ್ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಾಖಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇವತ್ತು ಅರ್ಜುನ್ ಜನ್ಯ ಅವ್ರ ಸಂಗೀತ ಗೌರಿಬಿದ್ನೂರಲ್ಲಿ ಅಂತೂ ಉಳಿದ್ಬಿಟ್ರು. ಶಿವಣ್ಣನು ಇದ್ರ ಜೊತೆಲೆ ಕೇಳಿ ಬಹಳ ಎಕ್ಸ್ಪೆಕ್ಟೇಷನ್. ಆಂಧ್ರದಿಂದ ಗಡಿ ಭಾಗದಲ್ಲಿ ಬಂದು ಅರ್ಜುನ್ ಜನ್ಯ ಅವ್ರನ್ನ ಫಸ್ಟ್ ಟೈಮ್ ಗೌರಿಬಿದ್ನೂರಲ್ಲಿ ಬಹಳ ಖುಷಿಯಾಗಿ ಇಷ್ಟಪಟ್ರು. ಹಾಡು ರಿಪೀಟ್ ಸಾಂಗ್ ಅಂತೂ ನಮ್ಮೂರಲ್ಲಿ ರಾಜ್ಕುಮಾರ್ ಸ್ಕ್ರೀನ್ ಮುಂದೆ ಹೋಗಿ ಕುಣಿತಾ ಇದ್ದಾರೆ. ಇವಾಗ ಈಗ ತಾನು ಕುಣಿದ್ಬಿಟ್ಟು ಬಂದ್ವಿ ನಿಮ್ ಕಾರ್ಯಕ್ರಮ ನೋಡಕ್ಕೆ. ಥ್ಯಾಂಕ್ ಯು ಶಿವಣ್ಣ. ಇನ್ನೊಂದು ಎಲ್ಲಾ ಕಡೆ ಒಂದ್ ರೌಂಡ್ ಹಾಕ್ಬೇಕು ಶಿವಣ್ಣ. ಈ ಫಿಲಮ್ ಎಲ್ಲಾ ಕಡೆ ಹೋಗಿ ಬರ್ಬೇಕು ನೀವೆಲ್ಲಾರು. ಮತ್ತೆ ನಾಳೆ ಆಗಣ್ಣವರು ಕೇಳಿದೆ ಅಂತ ಹೇಳಿ ಆರೋಗ್ಯವಾಗಿ ಅವ್ರೊಂದು ಮುಗಿಸ್ಕೊಂಡು ಬಂದ ತಕ್ಷಣ ಎಲ್ಲಾ ಕಡೆ ಪ್ಲಾನ್ ಮಾಡಿ ಅಂತ ಕೇಳ್ಕೊಂತೀನಿ ಶಿವಣ್ಣ. ಖಂಡಿತ ಬರ್ತೀನಿ. ಧನ್ಯವಾದಗಳು ಶಿವಣ್ಣ. ಈ ತರ ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದೆ ನಿಮ್ಮ ಹತ್ರ, ಅಪ್ಪಾಜಿಯವರ ಚಿತ್ರಗಳಲ್ಲಿ ಹೇಗೆ ಹೋಗಿ ಪಾದಸ್ಪರ್ಶ ಮಾಡ್ತಾ ಇದ್ರು, ಮಂಗಳಾರತಿ ಮಾಡ್ತಾ ಇದ್ರು, ಇವೆಲ್ಲವೂ ನಿಮ್ಮ ಚಿತ್ರಗಳು ನೋಡಿದಷ್ಟೇ ಖುಷಿ, ಅಭಿಮಾನಿಯಾಗಿ ನಮ್ಗಿರೋದು. ನಮ್ಮ ದೇವ್ರ ಮಗ ಅದೇ ಒಂದು ಉನ್ನತ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತ ಮತ್ತಷ್ಟು ಕರೆ ಇದೆ. ಶಿವಣ್ಣ ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳಿ. ಹಲೋ. ಹಾ ಹೇಳಿ, ನಿಮ್ಮ ಹೆಸರು? ಚೇತನ್ ಅಂತ. ಎಲ್ಲಿಂದ ಚೇತನ್? ಬೆಂಗಳೂರಿಂದ. ಚಿತ್ರ ನೋಡಿದ್ರಾ? ಹಾ ಸರ್, ನೋಡ್ದ ಫಿಲಮ್. ಎಲ್ಲಿ ನೋಡಿದ್ರಿ? ಇದ್ರಲ್ಲಿ ಟೋಲ್ಗೇಟ್ ಪ್ರಸನ್ನ. ಹೌದಾ, ಮಾತಾಡಿ ಹಾಗಿದ್ರೆ ಶಿವಣ್ಣ ಅವ್ರ ಹತ್ರ. ಹಾ ಕೊಡಿ ಸರ್. ಹಲೋ, ನಮಸ್ಕಾರ. ಹಲೋ ನಮಸ್ಕಾರಪ್ಪ. ಹಾ ಸರ್, ಬೆಂಗಳೂರಿಂದ. ಹೇಳಪ್ಪ. ಹಾ ಚಿತ್ರ ನೋಡ್ದ ಸರ್? ನೋಡಿದ್ರಾ? ಹಾ ಹೇಳಿ. ಹಾ ಸರ್, ಅವರು ಸಿಕ್ಸ್ ಪ್ಯಾಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಹಲೋ, ತುಂಬ ಖುಷಿ ಆಯಿತು. ಅಭಿಮಾನಿಗಳು ಬಹುಶಃ ನಿಮ್ಮ ಮಾತು, ಚಿತ್ರದ ಬಗ್ಗೆ ಏನು ಹೇಳೋದು, ಏನು ಪ್ರತಿಯೊಂದು ಆಯಾಮಗಳು ಆ ಥರ ಇದೆ ಅಂತ ಹೇಳೋದಕ್ಕೇ ಖುಷಿ ಪಡ್ತಾ ಇದ್ದಾರೆ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಹಲೋ. ಹಾ ಹೇಳಿ, ನಿಮ್ಮ ಹೆಸರು? ನಾನು ಮೋಹನ್ ಅಂತ ಸರ್. ಎಲ್ಲಿಂದ ಮೋಹನ್ ಅವರೇ? ನಗರಬಾವಿಯಿಂದ ಮಾತಾಡ್ತಿದ್ದೀನಿ ಸರ್. ನೋಡಿದ್ರ ಚಿತ್ರ? ಎಲ್ಲಿ ನೋಡಿದ್ರಿ? ಪ್ರಸನ್ನ ಇದರಲ್ಲಿ ತ್ರಿವೇಣಿಯಲ್ಲಿ. ಹಾಗಿದ್ರೆ ಮಾತಾಡಿ ಶಿವಣ್ಣ ಅವ್ರ ಹತ್ರ. ಹೇಳಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಹೇಳಿ. ನಾನು ಮೋಹನ್ ಅಂತ ನಾಗರಬಾವಿಯಿಂದ ಮಾತಾಡ್ತಿದ್ದೀನಿ. ಹೇಳಿ ಮೋಹನ್. ಇವತ್ತು ಸಿನಿಮಾ ನೋಡಿದೆ. ಹೇಳಿ. ಬಹಳ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಆಮೇಲೆ ಇದು ನಿರ್ದೇಶನನು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆಮೇಲೆ ನಿಮ್ದು ಐ ಬಾಲ್ಸ್ ಹಾಕೊಂಡು ಇದು ಮಾಡಿದಿರಣ್ಣ, ತುಂಬಾ ಒಳ್ಳೆ ಗೆಟಪ್ ಇದೆ. ಥ್ಯಾಂಕ್ ಯು. ಆಮೇಲೆ ನೀವು ಈ ವಯಸ್ಸಲ್ಲೂ ಬಹಳ ಕಷ್ಟಪಟ್ಟು ಸಿಕ್ಸ್ ಪ್ಯಾಕ್ ತರ ಇದೆಲ್ಲ ಮಾಡಿ ಬಹಳ ಇದ್ರಲ್ಲಿ ಮಾಡಿದ್ದಾರೆ. ತುಂಬಾ ಒಂಥರ ಎಕ್ಸೈಟ್ ಆಗ್ತಾ ಇದೆ, ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಹಳ ಖುಷಿ ಆಯ್ತಣ್ಣ ಸಿನಿಮಾ. ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿದೆ. ಆಮೇಲೆ ಮುಂದಕ್ಕೂ ಇದೇ ತರನೇ ಇನ್ನೂ ಒಳ್ಳೆ ಸಿನಿಮಾ ಬರ್ಲಿ ನಿಮ್ದು. ಖಂಡಿತ ಮಾಡ್ತೀನಿ ಅಂತ ಆಶಿಸ್ತೀನಿ. ಆಮೇಲೆ ಇದು ರಜತ ಮಹೋತ್ಸವ ಖಂಡಿತ ಆಚರಿಸುತ್ತೆ. ಓಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದ. ಶಿವಣ್ಣ ಹುಬ್ಬಳ್ಳಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಹುಶಃ ನೆನೆಸ್ಕೊಂಡ್ರೆ ಅಪ್ಪಾಜಿಯವರ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಅದು ನೆನಪಾಗುತ್ತೆ. ಬನ್ನಿ, ಹುಬ್ಬಳ್ಳಿಯವರ ಆ ಒಂದು ಹರ್ಷೋದ್ಗಾರ ಹೇಗಿದೆ ಕೇಳೋಣ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳ್ತೀರಾ ದಯವಿಟ್ಟು? ಮಂಜುಳಾ ಅವರೇ, ಹುಬ್ಳಿಯಿಂದನಾ? ನೋಡಿದ್ರ ಚಿತ್ರ ರೀ? ಇಲ್ಲ, ಇವತ್ತು ರಿಲೀಸ್ ಆಗಿದೆ. ಬಿಡುಗಡೆ ಆಗಿದೆ. ನಾಳೆ ಹೋಗ್ತೀರಾ? ಹೇಳ್ರಿ ಮಂಜುಳಾ. ನಮಸ್ಕಾರ ರೀ. ಹೆಂಗಿದ್ರಿ? ಏನ್ ಮಾಡ್ತಿದ್ರಿ? ನಾವು ಚೆನ್ನಾಗಿದ್ದೀವಿ. ನೀವೇನು ಓದ್ತಾ ಇದ್ದೀರಾ ರೀ? BA ಫಸ್ಟ್ ಇಯರ್ ಓದ್ತಾ ಇದ್ದೀನಿ. BA ಫಸ್ಟ್ ಇಯರ್. ವೆರಿ ಗುಡ್ ರೀ. ಶಿವಣ್ಣ, ನಾನು ನಿಮ್ಮನ್ನ ಮಾವ ಅಂತ ಕರಿಬಹುದಾ? ಖಂಡಿತ ಕರಿಯಮ್ಮ. ಯಾಕೆ? ನಮ್ಮ ಮಾವ ನಿಮ್ ಬಿಗ್ ಫ್ಯಾನ್. ಥ್ಯಾಂಕ್ ಯು ಮಾ. ಅವ್ರದ್ದು ಹೇರ್ ಸ್ಟೈಲ್ ಸೇಮ್ ನಿಮ್ ತರಾನೇ ಇದ್ದಾರೆ ನಮ್ಮ ಮಾಮ. ಹೌದಾ? ನಿಮ್ ಫಿಲ್ಮ್ಸ್ ಎಲ್ಲಾ ಫಿಲ್ಮ್ಸ್ ನಾವು ನೋಡಿದ್ವಿ. ಥ್ಯಾಂಕ್ ಯು ಮಾ. ನಾಳೆ ಹೋಗಿ ನೋಡಿ, ಬಜರಂಗಿ ನೋಡಿ. ತುಂಬಾ ಖುಷಿ ಆಯ್ತಮ್ಮ, ಧನ್ಯವಾದ. ಶಿವಣ್ಣ, ಮತ್ತಷ್ಟು ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟಿದ್ದು, ಅಲ್ಲಿನ ಜನ ಅದನ್ನ ನೀವು ನೋಡಬೇಕು, ಹಾಗೆ ಅವರು ನೋಡಬೇಕು ಅಂತ. ಖಂಡಿತ.
ಈಗ ನೋಡದೇ ಇರೋರು ಹಾಗೆ ನೋಡಿರೋರು ಮತ್ತಷ್ಟು ಒಂದು ಕನ್ನಡ ಚಿತ್ರ ಇವತ್ತು ಭಾರತದಲ್ಲಿ ಎಷ್ಟು ಮಟ್ಟಿಗೆ ಹೆಸರು ಮಾಡ್ತಾ ಇದೆ ಅದೆಲ್ಲರೂ ನಾವು ಖುಷಿ ಪಡಬೇಕು. ಕನ್ನಡದ ಈ ಒಂದು ಹೆಗ್ಗಳಿಕೆಯ ಸಾಧನೆ ನಾವೆಲ್ಲರೂ ಹಂಚ್ಕೋಬೇಕು. ಇವತ್ತು ನಿಜವಾದ ಸಿಹಿಯ ವಿಷಯ, ಸವಿನೆನಪಿನ ವಿಷಯ ನೋಡಿ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯವೀರಂ ಅಸುರರ ಎದುರಿಸುವ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ. ಸೂಪರ್ ಬಜರಂಗಿ ಸವಿತೋ ವಿಶ್ವ ತಪಸ್ಪತಿ ಬಜರಂಗಿ ವಿರಾಡತಿ ದೇವದೇವಾಯ ವೀರಾಯ ಜೈ ಬಜರಂಗಿ ಪ್ರಜಾಪತಿ. ಸವಿತೋ ವಿಶ್ವ ತಪಸ್ಪತಿ ಬಜರಂಗಿ ವಿರಾಡತಿ ದೇವದೇವಾಯ ವೀರಾಯ ಜೈ ಬಜರಂಗಿ ಪ್ರಜಾಪತಿ. ಫಿಲಮ್ಗೂ ಕಮ್ಮಿ ಇಲ್ಲ, ಯಾವ ಫಿಲಮ್ಗೂ ಕಮ್ಮಿ ಇಲ್ಲ, ಸೂಪರ್ ಆಗಿದೆ. ಯಾರು ಚೆನ್ನಾಗಿಲ್ಲ ನಾನು ಕನ್ನಡ ಫಿಲಮ್ ನೋಡಬಿಟ್ಟಿರ್ತೀನಿ. ಶಿವರಾಜ್ ಕುಮಾರ್ಗೆ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸ್ಟಾರ್ಗಳವ್ರೆ, ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್. ಇವತ್ತು ಒಬ್ಬನೇ ಕಿಂಗು, ಆಫ್ರಿಕಾ ಶಿವಣ್ಣ, ಚಾಂಗ್ಲೂರ್ ಕಿಂಗ್ ಶಿವಣ್ಣ, ಕನ್ನಡ ಚಕ್ರವರ್ತಿ ಶಿವಣ್ಣ. ನಮ್ಮ ತಾಯಿನೇ ಸೂಪರ್ ಹಿಟ್ ಮೂವಿ. ಬಜರಂಗಿ ಮಾಸ್ಟರ್ ಆಕ್ಷನ್ಗೆ ಹ್ಯಾಟ್ಸ್ ಆಫ್. ಶಿವಣ್ಣ ಸೂಪರ್. ಶಿವಣ್ಣ ಅವ್ರದ್ದು ಅದ್ಭುತವಾದ ಸಿಕ್ಸ್ ಪ್ಯಾಕ್ ಇದೆ. ಸಿಕ್ಸ್ ಪ್ಯಾಕ್ ನ್ಯಾರೋ ಕೆಲವು ಕಿಡಿಗೇಡಿಗಳು ಹೇಳಿದ್ರು ಸಿಕ್ಸ್ ಪ್ಯಾಕ್ ಇಲ್ಲ ಅಂತ. ಈ ಚಿತ್ರ ನೋಡಿ ಬೂತ್ ಕನ್ನಡಿ ಹಾಕೊಂಡು ನೋಡಕ್ ಹೇಳಿ ಅವ್ರಿಗೆ. ಶಿವಣ್ಣ ಅವ್ರು ನಿಜವಾಗ್ಲೂ ಸಿಕ್ಸ್ ಪ್ಯಾಕ್ ಇದೆ. ಹರ್ಷ ಅವ್ರಿಗೆ ತುಂಬಾ ಧನ್ಯವಾದಗಳು. ಒಳ್ಳೆ ಸ್ಟೋರಿ, ಹರ್ಷ ಡೈರೆಕ್ಷನ್, ಒಳ್ಳೆ ಡೈರೆಕ್ಷನ್ ಇದೆ. 100% 100 ಗ್ಯಾರಂಟಿ ಸರ್. ಒಳ್ಳೆ ಸ್ಟೆಂಟ್, ಒಳ್ಳೆ ಮೂವಿ, ಒಳ್ಳೆ ಸಿಕ್ಸ್ ಪ್ಯಾಕ್ ಇದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಶಿವಣ್ಣ ಡೆಡಿಕೇಶನ್ 100 days ಹೋಗುತ್ತೆ. ಅನ್ಬಿಲೀವಬಲ್. 50 years ಅಲ್ಲೂ ಅವರು ಸಿಕ್ಸ್ ಪ್ಯಾಕ್ ಮಾಡಿದ್ದಾರೆ. ಅಭಿಮಾನಿಗಳಿಗಂತೂ ತಲೆ ಎತ್ಕೊಂಡು ಓಡಾಡ್ತಾರೆ. ಆಡಿಯನ್ಸ್ ಇಷ್ಟೊಂದು ಇಷ್ಟಪಡ್ತಾರಂತ ಆಲ್ ಓವರ್ ಕರ್ನಾಟಕ ಆಲ್ರೆಡಿ ಏನು ಶೋ ನೋಡಿದವರು ಇಂಟರ್ವಲ್ ಆಗಿದ ತಕ್ಷಣ ಫೋನ್ ಮಾಡ್ತಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಏನಲ್ಲಿ ತೊಗೊಂಡಿದೆ. ಚೆನ್ನಾಗಿತ್ತು ಅಂತ ಗೊತ್ತಿತ್ತು ಸಿನಿಮಾ ನಮಗೆ, ಬಟ್ ಈ ಥರ ಅಂತ ಗೊತ್ತಿರಲಿಲ್ಲ. ತುಂಬ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿ ಆಡಿಯನ್ಸ್. ಕೊನೆಯ ಜಾಹೀರಾತಿನ ವಿರಾಮದ ನಂತರ ಇನ್ನು ಕೆಲವು ಕೊನೆಯದಾಗಿ ಕೆಲವು ಅಭಿಮಾನಿ ದೇವರುಗಳು ನಿಮ್ಮ ಜೊತೆ ಮಾತಾಡಕ್ಕೆ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಹೇಳಿ ಸರ್. ನೀವ್ ಹೇಳ್ಬೇಕು, ನಿಮ್ಮ ಹೆಸರು ಹೇಳಿ. ಸರ್ ರಾಜು ಅಂತ ಉತ್ತರಳ್ಳಿಯಿಂದ. ನೋಡಿದ್ರಾ ಬಜರಂಗಿ? ಸರ್ 2 ಸರಿ ನೋಡಿದ್ವಿ, ಡಬಲ್ ಶೋ ಸರ್. ಎಲ್ಲಿ ನೋಡಿದ್ರಿ? ನರ್ತಕಿ ಥಿಯೇಟರ್ ಮತ್ತೆ ಉತ್ತರಳ್ಳಿಲಿ ವೈಷ್ಣವಿ ಅಂತ ಸರ್. ವೈಭವಿ. ಹೌದು ಸರ್. ಮಾತಾಡಿ ಹಾಗಿದ್ರೆ ಶಿವಣ್ಣ ಅವ್ರ ಹತ್ರ. ಕೊಡಿ ಸರ್, ಸಣ್ಣ ಕೇಳಿ ಕೊಡಿ ಸರ್. ನಮಸ್ಕಾರ. ನರ್ತಕಿ ಅಲ್ಲಪ್ಪ, ತ್ರಿವೇಣಿ ಅದು. ಹೌದು ಸರ್, ತ್ರಿವೇಣಿಲಿ. ಸರ್ ನಮಸ್ಕಾರ ಸರ್, ನಿಮ್ ದೊಡ್ಡ ಫ್ಯಾನ್ ಸರ್, ರಾಜು ಅಂತ. ನಮಸ್ಕಾರ ರಾಜು, ಹೇಳಪ್ಪ. ಸರ್ ನಾನು ತುಂಬಾ ಚೆನ್ನಾಗಿತ್ತು ಸರ್ ಫಿಲಮ್. ಬಜರಂಗಿ ಆಡಂತ ಸೂಪರ್ ಸರ್. ಹರ್ಷ ಡೈರೆಕ್ಷನ್. ಥ್ಯಾಂಕ್ ಯು ಪಾ. ಇಷ್ಟ ಆಯ್ತಾ? ಸರ್ ಏನ್ ಇಷ್ಟ ಆಯ್ತು? ಆಗಿದೆ ಸರ್ ಫಿಲಮ್ ಮಾತ್ರ. ಥ್ಯಾಂಕ್ ಯು ಮಾ. ಏನ್ ಇಷ್ಟ ಆಯ್ತು ರಾಜು? ಏನ್ ಇಷ್ಟ ಆಯ್ತು ರಾಜು? ಸರ್ ಲಾಸ್ಟ್ ಫೈಟಿಂಗ್ ಅಂತೂ ಸೂಪರ್ ಸರ್. ಥ್ಯಾಂಕ್ ಯು ಮಾ. ಐಂದ್ರಿತಾ ರೈ ಅವ್ರ ಜೊತೆ ಮೇಡಮ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಸರ್ ಆಕ್ಟಿಂಗ್ ಮಾತ್ರ. ಹಾಡುಗಳು ಹೇಗೆ ಅನ್ಸದ್ ರಾಜು? ಹಾಡುಗಳಂತೂ ಸೂಪರ್ ಸರ್. ಜೈ ಬಜರಂಗಿ ಹಾಡು ಮಾತ್ರ ಫಿಲಮ್ ಸೂಪರ್ ಸರ್ ಮಾತ್ರ. ಥ್ಯಾಂಕ್ ಯು. ಹಾಗೆ ಶಿವಣ್ಣಗೋಸ್ಕರ ಒಂದೇ ಒಂದ್ ಸಾಲ ಹಾಡ್ಬೋದಲ್ವಾ ನೀವು? ಸರ್ ನಾವ್ ಅಷ್ಟು ಇದಾಗಿಲ್ಲ ಅವ್ರ ಮುಂದೆ. ಹಾಡಪ್ಪ ಓಲಿ. ನಮ್ಗೋಸ್ಕರ ಅವರೇ ಆಡ್ಲಿ ಸರ್. ಹೇಳಿ ಸರ್ ಒಂದ್ ಹಾಡು. ಜೈ 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 ಬಜರಂಗಿ, ಬಜರಂಗಿ ಜೈ 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 ಬಜರಂಗಿ. ಸರ್ 6 ಗಂಟೆಗೆ ಹೋಗಕ್ ನೋಡಿದೆ ಸರ್, ಟಿಕೆಟ್ ಸಿಕ್ಕಿಲ್ಲ ಸರ್, ಫುಲ್ ಹೌಸ್ ಆಗಿತ್ತು. ಹೌದಾ? ಸರಿ ನಾಳೆ ಹೋಗ್ಬಿಟ್ ಬಾ. ಓಕೆ ಸರ್. ಥ್ಯಾಂಕ್ ಯು ಮಾ. ಧನ್ಯವಾದ ರಾಜು ಅವರೇ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಹೋಗ್ಲಿ ಬಿಡಿ. ಶಿವಣ್ಣ, ಇವತ್ತಿನ 15-20 ವರ್ಷದ ಕೆಳಗೆ ನಿಮ್ಮ 3 ಚಿತ್ರಗಳು ದಾಖಲೆ ಮಾಡಿದಂತಹ ರಥಸಪ್ತಮಿನೂ ಬಿಡುಗಡೆ ಆಗಿತ್ತು. 26 ವರ್ಷ ಆಯ್ತು. 26 ವರ್ಷ ಆಯ್ತು.
ಇವತ್ತು 12/12/1986. ಅದೇ 12/12/2013 ಬಜರಂಗಿ. ಐ ಥಿಂಕ್ ರಥಸಪ್ತಮಿ. ಯಾಕೆಂದರೆ ನಾನು ಒಂದು ಕಡೆ ಓದಿದ್ದೆ, ರಥಸಪ್ತಮಿಗೆ ನೀವು ಅಪ್ಪಾಜಿನ ಕರ್ಕೊಂಡು ಹೋಗ್ಬೇಕಾದ್ರೆ ಇದೇ ನರ್ತಕಿ ತ್ರಿವೇಣಿ ಆ ಒಂದು ವೃತ್ತದಲ್ಲಿ ಅಪ್ಪಾಜಿಗೆ ನೀವು ಹೇಳಿದ್ರಿ, ಅಯ್ಯೋ ಅಲ್ಲಿ ಹೋದ್ರೆ ಎಲ್ಲ ಮುತ್ಕೊಂಡು ಬಿಡ್ತಾರೆ ಹಾಗೆ ಹೇಗೆ ಅಂತ. ಕಂದ ಭಯ ಅಲ್ಲ, ಅವರು ದೇವ್ರುಗಳು, ಅವ್ರು ಇದಾಗ ಬಾ ಹೋಗೋಣ ಅಂತ ಅಪ್ಪಾಜಿ ನಿಮ್ಗೆ ಧೈರ್ಯ ಹೇಳಿ ಕರ್ಕೊಂಡು ಹೋಗಿದ್ದು. ಅಪ್ಪಾಜಿಗೆ ತುಂಬ ಇಷ್ಟ. ಅವ್ರ ಪಿಕ್ಚರ್ಗೆ ಹೋಗ್ತಾ ಇರಲಿಲ್ಲ, ನಮ್ಮ ಮಕ್ಕಳ ಪಿಕ್ಚರ್ ನೋಡೋರು. ಅದೇನೋ ಒಂದು ಅವ್ರಿಗೊಂದು ಖುಷಿ, ಏನೋ ಅದು ಮಕ್ಕಳ ಪಿಕ್ಚರ್ ಕ್ರೌಡ್ ಹೆಂಗಿರುತ್ತೆ. ಪಾಪ ಅವ್ರು ಯಾವತ್ತು ಅವ್ರ ಪಿಕ್ಚರ್ಗೆ ಓದೋರಲ್ಲ. ಅದೇ ಅಪ್ಪಾಜಿ ಗುಣ. ಶಿವಣ್ಣ, ಒಂದೇ ಒಂದು ಚಿತ್ರ ನೋಡಿದ್ಮೇಲೆ ನೀವು ಇವತ್ತು ನಮ್ಮ ಜೊತೆ 1:30ಗೆ ತ್ರಿವೇಣಿ ಚಿತ್ರದಲ್ಲಿ ಕುಳಿತುಕೊಂಡು ಪೂರ್ತಿ ನೋಡಿದ್ರಿ ಅಕ್ಕ ಅವ್ರ ಜೊತೆ. ನೀವು ಹೇಳಿ ಶಿವಣ್ಣ, ತುಂಬ ತೃಪ್ತಿ ಆಯ್ತು. ಯಾಕೆಂದರೆ ನನ್ನ ಚಿತ್ರ ಅಲ್ಲದೆ ಒಂದು ಸಾಮಾನ್ಯವಾಗಿ ಒಬ್ಬ ವೀಕ್ಷಕನಾಗಿ ನೋಡಿದಾಗ ನಿಜವಾಗ್ಲೂ ತುಂಬ ಇಷ್ಟ ಆಯ್ತು. ಯಾಕೆ ಹೇಳ್ತಿದ್ರೆ ಅದು ನಾನು ಮಾಡಿದ ಸಿನಿಮಾ ಅನ್ನೋದಕ್ಕೋಸ್ಕರ ಅಲ್ಲ. ಹರ್ಷ ಭಾಳ ಅಚ್ಚುಕಟ್ಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೆಕೆಂಡ್ ಹಾಫ್ಲಿ ಒಂದು 10-12 ನಿಮಿಷ ನಾ ಬರಲ್ಲ, ಬರದೆ ಹೋದ್ರೂ ಆ ಪೋರ್ಷನ್ಗಳನ್ನ ಆ ವಿಲ್ಲನ್ ಪಾತ್ರಗಳು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊ ಹೋಗ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಒಬ್ಬ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಎಲ್ಲೋ ಒಂದು ಕಡೆ ಆರ್ಡನ್ ಫ್ಯಾನ್ಸ್ಗೆ ಏನಾಗುತ್ತೆ ಅಂದರೆ, ಯಾಕೆ ಬರಲಿಲ್ಲಪ್ಪ ಶಿವಣ್ಣ, ಅಯ್ಯೋ ಬಜರಂಗಿ ಕಾರ್ಡ್ ಮುಗಿದೋಯ್ತು, ಹಿಂಗಾಗ್ಬಿಡ್ತಾರೆ, ಏನು ಮಾಡೋದೀನಿ, ಯಾವಾಗ ಬರ್ತಾರೆ ಅನ್ನೋ ಒಂದು ಕುತೂಹಲಕ್ಕೆ ಇವ್ರು ಎಲ್ಲರೂ ತೂಗಿಸ್ಕೊಂಡಿದ್ದಾರೆ. ಆ ರುಕ್ಮಿಣಿ ಅವ್ರ ಡ್ಯಾನ್ಸ್, ಆಮೇಲೆ ಆ ವಿಲನ್ ಪೋರ್ಷನ್ಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ ಪೋರ್ಷನ್. ಯಾಕೆ ಅದು ಬಂದ್ರೇ ಸ್ಟೋರಿಗೆ ಕೊನೆಗೆ ಇವ್ನು ಫೈಟ್ ಮಾಡೋದಕ್ಕೆ ಒಂದು ಅರ್ಥ ಇರುತ್ತೆ. ನಮ್ಮನ್ನೆಲ್ಲ ಹಿಂಗೆ ನಡೀತಾ ಇದೆ, ಹಂಗೆ ನಡೀತಾ ಇತ್ತು, ಆಮೇಲೆ ಫರ್ದರ್ ನಡೀತಾ ಬರ್ತೀವಿ, ಇವಾಗಲೂ ಹಂಗೆ ಮಾಡ್ತಾ ಇದ್ದಾರೆ. ಅದು ಸ್ಟಾಪ್ ಆಗಿಲ್ಲ. ಅವಾಗಿನಿಂದ ಬಜರಂಗಿ ಕಾಲಕ್ಕೆ ಯಾವ ಬಜರಂಗಿ ಸತ್ತೋದ್ಮೇಲೆ ಹಿಂಗೆಲ್ಲ ಮಾಡ್ತಾನೆ ಅವ್ನ ಮಗ ಅಂತ, ಒಂದು ಡೂಪ್ಲಿಕೇಟ್ ಮಗ ಹಿಂಗೆ ಮಾಡ್ತಾವನೆ, ತಿರ್ಗಾ ಹಿಂಗೆ ಮಾಡ್ತಾರೆ, ಈ ತೊಂದರೆಗಳಿದೆ ಅಂತ ಹೇಳಿದಾಗ ಆ ಫೋರ್ಸ್ ಬರೋದು ಅಂದರೆ ತುಂಬ ಅಚ್ಚುಕಟ್ಟು. ನಂಗೆ ಅದು ತುಂಬ ಇಷ್ಟ ಆಯಿತು. ಆಮೇಲೆ ಬರೀ ಶಿವಣ್ಣ ಚೆನ್ನಾಗಿ ಮಾಡ್ದೆ ಅನ್ನೋದು ಸಿನಿಮಾ ಆಗಲ್ಲ, ಬಜರಂಗಿ ಇಷ್ಟ ಆಗಬೇಕು ಫಸ್ಟು. ಶಿವಣ್ಣ ಇಷ್ಟ ಆಗೋದು ಬೇರೆ, ಬಜರಂಗಿ ಇಷ್ಟ ಆಗೋದ್ರೆ ಶಿವಣ್ಣ ಇಷ್ಟ ಆದಂಗೆ. ಶಿವಣ್ಣ ಆದರೂ 52 ಅಥವಾ ಅದನ್ನು ನಾವು ಬೇರೆ ಥರ ನೋಡಿ 25, ಮೊದಲ ಹಾಡಲ್ಲಿ ಯಾರೂ ಅಷ್ಟೇ 30-35 ವಯಸ್ಸಿನವರು ಕುಣಿಯೋಕ್ಕಾಗಲ್ಲ, ಆ ಥರ ಹೊಡೆದಾಟ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಹೇಳ್ಬಿಟ್ಟಿದ್ದಾರೆ, ಈಗಿನ ಯುವ ನಾಯಕ ನಟಗಳೇ ಹೇಳ್ಬಿಟ್ಟಿದ್ದಾರೆ, ನಿಮ್ಮ ದೇಹದ ಕಸರತ್ತು ನೀವು ಅಲ್ಲಿ ನೋಡಿದಾಗ. ಯಾಕೆಂದರೆ ನಮಗೇನೆ ಒಂಥರ ಜುಮ್ ಅಂತ ಆಯಿತು. ಅವ್ರು ಹೇಳಿದಾಗೆ ಮೈ ರೋಮಗಳು ನಿಂತ್ಕೋತಾ ಇತ್ತು. ನೀವು ಬಂದಾಗ, ನಿಮ್ಮ ಬಗ್ಗೆ ಹೇಳಿದಾಗ, ನೀವು ಆ ಕಾಲಿಟ್ಟಾಗ, ಅದೆಲ್ಲ ನಡೆದಾಗ ನಿಮಗೆ ಆ ಒಂದು ಸದ್ದು, ಅಲ್ಲಿರುವಂಥ ವಿಶೇಷವಾದಂಥ ತಂತ್ರಜ್ಞಾನ ಅದು ಹೇಗೆ ಅನಿಸ್ತಾ ಇತ್ತು? ನನಗೆ ಅನುಭವ ಅನ್ನೋದಕ್ಕಿಂತ ಜನ ಎಂಜಾಯ್ ಮಾಡ್ತಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನನಗೆ ಅದು ಮುಖ್ಯ. ಯಾಕಂದ್ರೆ ನಾನು ನೋಡಿ ಎಂಜಾಯ್ ಪಡೋದಲ್ಲ, ಜನಗಳು ಆ ತೃಪ್ತಿ ಅವ್ರಿಗೆ ಪಡಬೇಕು. ನಾವು ಮಾಡೋದೇ ಅವ್ರಿಗೋಸ್ಕರ. ಅವ್ರು ಪಟ್ಬಿಟ್ರೆ ನಮಗೆ ಅದು ಸಂತೋಷ, ನಾವು ಗೆದ್ದಂಗೆ, ಇಲ್ಲಾಂದರೆ ನಾನು ಸೋತಂಗೆ. ಯಾವಾಗ ಅಷ್ಟೇ ಅವ್ರು ಖುಷಿ ಪಡಬೇಕು. ಅವ್ರು ಖುಷಿ ಪಟ್ಟಾಗಲೇ ನಾವು ಗೆದ್ದಂಗೆ ಅಲ್ಲಿ. ಒಟ್ಟಿನಲ್ಲಿ ಇವತ್ತು ಬಹುಶಃ ನೀವು ಅಂದ್ಕೊಂಡ ಹಾಗೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಚಿತ್ರಮಂದಿರಗಳಲ್ಲಿ ಅಪಾರವಾದಂಥದ್ದು, ಆಂಧ್ರ ಕಡೆಯಿಂದ ಎಲ್ಲರೂ ಹೇಳಿರುವಂಥದ್ದು, ಇದು ಒಂದು ದಾಖಲೆಯ ಹಣದ ಗಳಿಕೆ. ಇದು ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಒಂದು ದೊಡ್ಡ ಮೈಲಿಗಲ್ಲು. ನೀವು ಹೇಳೋ ಹಾಗೆ ಮೈಲಿಗಲ್ಲಾಗೋದು ಇಲ್ಲ ಹಣ ದಾಖಲೆ ಅದೆಲ್ಲ ನಾನು ನಂಬಲ್ಲ. ಒಂದು ಸಿನಿಮಾ ಜನಗಳಿಗೆ ಅರ್ಥ ಆಗಬೇಕು, ಇಷ್ಟಪಡಬೇಕು. ಇಷ್ಟಪಟ್ಟ ಖಂಡಿತ ತಾನಾಗಲೇ ಬಂದು ನೋಡ್ತಾರೆ, ತಾನಾಗಲೇ ಹಣ ಬರುತ್ತೆ. ಹಣಕ್ಕೋಸ್ಕರ ಸಿನಿಮಾ ಮಾಡೋದು, ಹಣಕ್ಕೋಸ್ಕರ ಸಿನಿಮಾ ಮಾಡಬೇಕು, ನಿಜ, ಎರಡೂ ಮಾಡಬೇಕು ಒಳ್ಳೆ ಹೃದಯದಿಂದ. ಯಾಕಂದರೆ ಈ ಪ್ರೊಡ್ಯೂಸರ್ಸ್ ಅಂತೂ ಭಾಳ ಒಳ್ಳೆ ಹಾರ್ಟಿಂದ ಮಾಡಿದ್ದಾರೆ. ಹರ್ಷ ಒಳ್ಳೆ ಹಾರ್ಟಿಂದ ಮಾಡಿದ್ದಾರೆ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಹಾರ್ಟಿಂದ ಮಾಡಿದ್ದಾರೆ, ಪ್ರತಿಯೊಬ್ಬ ಆರ್ಟಿಸ್ಟ್ ಹಾರ್ಟಿಂದ ಮಾಡಿದ್ದಾರೆ. ಜಯ ಆನಂದ್ ಅವ್ರ ಛಾಯಾಗ್ರಹಣ, ಸೊ ಆನಂದ್ ಅವರ ಛಾಯಾಗ್ರಹಣ, ದೀಪು ಅವರ ಎಡಿಟಿಂಗು, ಥ್ರಿಲ್ಲರ್ ಮಂಜು, ಗಣೇಶ್ ಮಾಸ್ಟ್ರು, ಡ್ಯಾನಿ ಮಾಸ್ಟ್ರು, ಚಂದ್ರು ಮಾಸ್ಟ್ರು ಎಲ್ಲರೂ ಭಾಳ ಅಚ್ಚುಕಟ್ಟ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ಅವ್ರವ್ರ ಇದು ಮಾಡಿದ್ದಾರೆ. ಸೊ ಅದು ಬಂದಾಗ ತಾನಾಗಲೇ ಮಿಚ್ಚದಲ್ಲೇ ತಾನಾಗಲೇ ಬರುತ್ತೆ. ದಾಖಲೆ ಅನ್ನೋದು ನಮ್ಮಲ್ಲಿ ಆಗಲಿ, ಅದು ಜನಗಳು ಮಾಡಬೇಕಾದಷ್ಟೇ. ಅದಾಗ ಆಗಬೇಕು. ನಾವು ಮಾಡ್ತೀವಿ ಅಂತ ಹೋದರೆ ಆಗಲ್ಲ, ನಾವು ಮಾಡೋದಲ್ಲ, ದಾಖಲೆ ಅದಾಗಬೇಕು. ಹಿಸ್ಟ್ರಿ ಯಾವಾಗ ಆಗುತ್ತೆ ಗೊತ್ತಾ? ಅವ್ರು ಮಾಡಿದಲ್ಲ ಹಿಸ್ಟ್ರಿ ಆಗೋದು. ಮಹಾತ್ಮ ಗಾಂಧಿ ಅದೆಲ್ಲ ಒಂದು ದಾಖಲೆ. ಅದು ಇತಿಹಾಸ ನಿರ್ಮಿಸೋದಕ್ಕಿಂತ ಇತಿಹಾಸ ಉಳಿದಾಗ್ಲೇ ಬೇರೆಯವ್ರಿಗೆ ಅರ್ಥ ಆಗೋದು. ಅಂದರೆ ಎಲ್ಲರೂ ಇತಿಹಾಸದಲ್ಲಿ ನಾವು ನಮ್ದೊಂದು ಪುಟ ಇರಬೇಕು ಅಂತ ಆಸೆ ಪಡ್ತಾರೆ. ಖಂಡಿತ, ತಪ್ಪೇನಿಲ್ಲ. ಬಟ್ ಆಸೆ ಪಡೋಕೆ ಶ್ರದ್ಧೆಯಿಂದ ಮಾಡೋಣ. ಖಂಡಿತ. ಅದು ಆ ಪುಟದ ಮೇಲೆ ಇರಬೇಕಾದ್ದು, ಅದು ಜನಗಳ ಅಭಿಪ್ರಾಯ ಮೇಲೆ ಅದು ಪುಟದ ಮೇಲೆ ಇರಬೇಕು. ಪ್ರಾಮಾಣಿಕವಾಗಿ ಅವ್ರವ್ರ ಕರ್ತವ್ಯ, ಅಪ್ಪಾಜಿ ಹಾಗೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಸಮಯಕ್ಕೆ ತಕ್ಕ ಹಾಗೆ. ಇನ್ನೂ ಸಾಕಷ್ಟು ಕರೆಗಳಿದೆ, ಇದನ್ನ ತಗೊಂಡ್ಬಿಟ್ಟು ನೀವು ಈಗ ಹೋಗ್ಬೇಕು ಈ ತಡರಾತ್ರಿ. ಇವತ್ತಂತೂ ಶಿವಣ್ಣ ಚಿತ್ರಮಂದಿರದಲ್ಲಿ ಸಾಕಷ್ಟು ನೂಕುನುಗ್ಲಲ್ಲಿ
ತುಂಬಾನೇ ಶ್ರಮ, ಆದ್ರೂ ಬಂದು ಮಾತಾಡಿ ಇಷ್ಟೊತ್ತು ತಾಳ್ಮೆಯಿಂದ ನಿಮಗೋಸ್ಕರ ಕೂತಿದ್ದಾರೆ. ನಮಸ್ಕಾರ, ಶುಭ ಸಂಜೆ. ನಿಮ್ಮ ಹೆಸರು ಹೇಳ್ತೀರಾ? ಸರ್ ರಾಜು ಅಂತ ಸರ್, ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಮೈಸೂರಿಂದ? ರಾಜು ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ರಾಜು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ರಾಜು. ಸರ್ ಇವತ್ತು ಅಣ್ಣ ನನ್ನ ಫಿಲಮ್ ನೋಡ್ದೆ ಫಸ್ಟ್ ಹೋಗಿದೆ. ಹೌದಾ, ನೋಡಿದ್ರಾ? ತುಂಬಾ ಖುಷಿ ಆಯ್ತಣ್ಣ. ಥ್ಯಾಂಕ್ ಯು ರಾಜು. ನಿಜವಾಗ್ಲೂ ಇದೇ ತರ ಫಿಲಮ್ ಕೊಡಿ ಅಣ್ಣ ನೀವು. ಆಯ್ತಮ್ಮ, ಇದೇ ತರ ಮಾಡೋಣಮ್ಮ, ಖಂಡಿತ. ಏನ್ ಇಷ್ಟ ಆಯ್ತು ರಾಜು ಚಿತ್ರದಲ್ಲಿ, ಅದನ್ನ ಹೇಳಿ. ಕ್ಲೈಮ್ಯಾಕ್ಸ್ ಅಂತ ಆಯ್ತಣ್ಣ ಮಾತ್ರ. ಹೌದಾ? ಕ್ಲೈಮ್ಯಾಕ್ಸ್ ಅಂತ ತಿಂತಿ ಅಣ್ಣ ಮಾತ್ರ. ಹಾಡುಗಳು ಹೇಗಿತ್ತು ರಾಜು? ಸಾಂಗ್ ಅಂತೂ ಕೇಳಂಗಿಲ್ಲ ಸರ್. ಸಾಂಗ್ ಅಂತೂ ಮಸ್ತ್ ಆಗೈತೆ. ಮಾತ್ರ ಫಸ್ಟ್ ಸಾಂಗ್ ಮಾತ್ರ ನಿಮ್ಗೋಸ್ಕರ ಬಂದಿದೆಯಲ್ಲ, ಮತ್ತೆ 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 ನೋಡಿ ಶಿವಣ್ಣ ಅಂತ, ಅದೇ ಆಗಿತ್ತು ಬಾಸು, ನಮ್ ಬಾಸು. ಹಾ ಸರ್. ಚೆನ್ನಾಗಿತ್ತ ಅದೆಲ್ಲ? ಹೌದು ಸರ್. ಶಿವಣ್ಣ ಅವ್ರಿಗೆ ನಮಸ್ಕಾರ ಅಣ್ಣ. ಥ್ಯಾಂಕ್ ಯು ರಾಜು. ಇನ್ನೂ ಒಂದ್ಸಲ ಅಣ್ಣ. ಥ್ಯಾಂಕ್ ಯು. ಧನ್ಯವಾದ. ಶಿವಣ್ಣ, ಕೊನೆಯದಾಗಿ ಅಭಿಮಾನಿಗಳ ಈ ಒಂದು ಹೃದಯ ತುಂಬಿ ನಿಮಗೆ ಕೊಡ್ತಾ ಇರುವಂತಹ ಈ ಪ್ರೀತಿ, ಈ ಯಶಸ್ಸು, ಇದೆಲ್ಲದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಎಲ್ಲ ಇಡೀ ನಮ್ಮ ಬಜರಂಗಿ ಟೀಮು ನಿಮ್ಮ ಒಂದು ಈ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹಕ್ಕೆ ಯಾವಾಗಲೂ ಶಿರಣಿಯಾಗಿರ್ತೀವಿ. ತುಂಬ ಥ್ಯಾಂಕ್ಸ್. ಯಾಕಂದರೆ ಒಂದು ಒಳ್ಳೆ ಸಿನಿಮಾನ ನೋಡಿ ನೀವೆಲ್ಲ ಮೆಚ್ಚಿ ಈ ಥರ ಒಂದು ಪ್ರೋತ್ಸಾಹ ಕೊಡಬೇಕಾದ್ರೆ ನಾವು ಯಾವತ್ತೂ ಅದನ್ನು ಒಂದು ಭಕ್ತಿಪೂರ್ವಕವಾಗಿ, ಬಜರಂಗಿ ಭಕ್ತಿಪೂರ್ವ, ಯಾವ ದೇವ್ರಿಗೆ ನಾವು ಭಕ್ತಿ ಕೊಡ್ತೀವಿ. ನೀವೇ ಎಲ್ಲ ಅಪ್ಪಾಜಿ ಹೇಳ್ತಾರೆ ಅಭಿಮಾನಿಗಳಿದ್ದೀವಿ ಅಂತ, ನೀವು ಕೊಟ್ಟರೆ ಒಂದು ಭಕ್ತಿಪೂರ್ವಕವಾದ ಒಂದು ಪ್ರೋತ್ಸಾಹನ ಯಾವತ್ತೂ ನನ್ನ ಹೃದಯದಲ್ಲಿ, ಈ ಬಜರಂಗಿ ಹೃದಯದಲ್ಲಿ ಇಟ್ಕೊಂಡಿರ್ತಾನೆ. ಖಂಡಿತ ತುಂಬ ಥ್ಯಾಂಕ್ಸ್. ನೀವೆಲ್ಲ ಮಾಡಿದ ಇದೆಲ್ಲ ನಮಗೊಂದು ಪ್ರೋತ್ಸಾಹ. ಯಾಕಂದರೆ ಈ ಮುಂದಿನ ಸಿನಿಮಾ ಮಾಡೋದಕ್ಕೆ ಇದೆಲ್ಲ ಒಂದು ಟಾನಿಕ್ ಥರ ನಮಗೆ. ಈ ಪ್ರೋತ್ಸಾಹನ ಯಾವತ್ತೂ ನಾವು ಕಾಪಾಡ್ಕೊಂಡು ಹೋಗ್ತೀವಿ, ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಹೃದಯದಲ್ಲಿ ಇಟ್ಕೊಂಡಿರ್ತೀವಿ, ಪೂಜಿಸ್ತೀವಿ. ತುಂಬ ಥ್ಯಾಂಕ್ಸ್. ಮತ್ತೆ ಮತ್ತೆ ನೋಡಿ ಬಜರಂಗಿ, ಯಾಕಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾ ಒಬ್ಬನೇ ಅಂತಲ್ಲ, ಇಡೀ ಬಜರಂಗಿ ಸಿನಿಮಾ ನಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಆಗ ಅಪ್ಪಾಜಿಯವ್ರ ಕಾಲದಲ್ಲಿ ತಂದೆ, ತಾತ, ಮೊಮ್ಮಕ್ಕಳನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಮತ್ತೆ ಅದು ಪುನರಾವರ್ತಿಸ್ತಾ ಇದೆ. ಮಾತನಾಡಿದಂಥ ಅಮ್ಮ ಮಗಳಾಗಿರ್ಬೋದು, ಅಪ್ಪ ಮಗ ಆಗಿರ್ಬೋದು, ಎಲ್ಲರೂ ಅದು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಕುಟುಂಬ ಸಪರಿವಾರ ಸಮೇತರಾಗಿ ಕುಳಿತುಕೊಂಡು ಮನರಂಜನೆ ಪಡಿಬಹುದು. ಹಾಗೆಯೇ ಸಾಕಷ್ಟು ಸ್ವಾರಸ್ಯಗಳಿದೆ. ಏನು ಶಿವಣ್ಣನಲ್ಲಿ ಆಯಾಮಗಳು, ಶಕ್ತಿ ಕೇವಲ ದೇಹ ದಂಡಿಸಿರೋದಲ್ಲ, ಮನಸ್ಸು ಪರಿವರ್ತನೆ ಆಗುವಂಥ ಅಭಿನಯ, ಮುದ ನೀಡುವಂಥ ಹಾಡುಗಳು, ಸಂಗೀತ, ಪ್ರತಿಯೊಬ್ಬರು ಅಷ್ಟೇ ಭಜರಂಗಿ ಭರ್ಜರಿಯಾಗಿ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದು ಹೊಸ ದೊಡ್ಡ ಕನಸನ್ನು ಕಟ್ಕೊಂಡು ನನಸಾಗಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನನ್ನ ದೇವರ ಮಗ ಶಿವಣ್ಣನಿಗೆ ಇಂಥ ಯಶಸ್ಸು ಯಾವಾಗಲೂ ಸಿಗ್ತಾ ಇರಲಿ. ಭಜರಂಗಿಯ ಮತ್ತಷ್ಟು 100ನೇ ದಿನನೋ 25 ವಾರಕ್ಕೋ ಮತ್ತೆ ನಮ್ಮ ವಾಹಿನಿಗೆ ಕರ್ತ್ಕೊಂಡು ಬಂದು ಮತ್ತೆ ಆ ಒಂದು ಮಾತುಗಳನ್ನ ಶಿವಣ್ಣನ ಮನಸ್ಸಿನಿಂದ ಏನು ಶಿವಣ್ಣ ಕೇಳ್ಬೋದಲ್ವಾ? 100% ಖಂಡಿತ ಬರ್ತೀನಿ. ಖಂಡಿತ ನಿಮ್ಮ ಜೊತೆ ಮೀಟ್ ಮಾಡಿ ಮಾತಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಅವರೆಲ್ಲರ ಪರವಾಗಿ ಶಿವಣ್ಣ ನಿಮಗೆ ತುಂಬ ಹೃದಯದಿಂದ ಧನ್ಯವಾದ. ಥ್ಯಾಂಕ್ಸ್ ಅಲಾಟ್.